ಪೇಪರ್ ಅನ್ನ ಮುದ್ದೆ ಮಾಡಿ ಅಳ್ತಾ ಅಳ್ತಾ ಹಿಂದೆ ಹೋಗಿ ಕೂತಿ ಸಾರಿ ಹೇಳಿರ್ತಕ್ಕಂಥ ವ್ಯಕ್ತಿ ನಾನು. ಮಾತಾಡ್ಲಿಕ್ಕೆ ಆಗೋಲ್ಲ ನಂಗೆ. 86, 87 ಒಂದು ಚೀಟಿ ಹಿಡ್ಕೊಂಡು ಕೂಡ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಒಂದು ಅಕ್ಷರ ಮಾತಾಡ್ಲಿಕ್ಕಾಗದೆ ಹಿಂದೆ ಹೋಗಿ ಕೂತಿರ್ತಕ್ಕಂಥವ ನಾನು. ನೇತ್ರ ನೆನಪು ಮಾಡ್ಕೊಳ್ತೇನೆ, ಇವತ್ತು ಹಂಪಿ ಉತ್ಸವದ ಪ್ರಧಾನ ವೇದಿಕೆಯಲ್ಲಿ 3 ಲಕ್ಷ ಜನರ ಮುಂದೆ ನನಗೆ 1 ಗಂಟೆ 1.25 ಗಂಟೆ ಮಾತಾಡ್ಲಿಕ್ಕೆ ಸಾಧ್ಯ ಅಂತ ಆದ್ರೆ ಈ ಶಕ್ತಿ ಎಲ್ಲಿಂದ ಬಂತು ಸರ್? ಬೇರೆ ಎಲ್ಲಿಂದ ಬಂದದಲ್ಲ, ಜೆಸಿಯಿಂದ ಬಂತು ಅಂತ ಹೇಳ್ತೇನೆ. ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೇನೆ. ಸತ್ಯವನ್ನು ಹೇಳಬೇಕು ಅಂತ ನಂಗೆ ಆಸೆ ಇದೆ. 1-2 ಕಡೆ ಸ್ವಲ್ಪ ಹಾರ್ಷ್ ಅನಿಸ್ಬೋದು, ಆದ್ರೆ ಹೇಳಬೇಕಾದನ್ನ ನೇರವಾಗಿ ಹೇಳ್ತೇನೆ. ಇದರ ಹಿಂದೆ ಜೆಸಿ ಪ್ರೀತಿ ಮಾತ್ರ ಇರ್ತಕ್ಕಂಥದ್ದು. ಇವತ್ತು ನಾನು ಏನು ಬೆಳೆದಿದ್ದೇನೆ ಅಂತ ನೀವು ಹೇಳ್ತೀರಿ. ನನ್ನ ಪರಿಚಯವನ್ನು ಇವತ್ತು ಏನು ಅದ್ಭುತವಾಗಿ ಹೇಳಿದ್ದಾರೆ ಮೇಡಮ್ ಅವರು, ಅದೆಲ್ಲದಕ್ಕೂ ಕಾರಣ ಜೆಸಿ ಅಂತ ಹೇಳೋದನ್ನ ಬಹಳ ಪ್ರೀತಿಯಿಂದ ಒಪ್ಕೊಳ್ತೇನೆ. ನನಗೆ ಸಿಕ್ಕಿರ್ತಕ್ಕಂಥ ಅದ್ಭುತವಾದ ಪ್ಲಾಟ್ಫಾರ್ಮ್ ಇವತ್ತು ಜೆಸಿ. ಇವತ್ತು ನನ್ನನ್ನು ಜಗತ್ತು ಇವತ್ತು ಒಬ್ಬ ಜೆಸಿ ಟ್ರೈನರ್ ಆಗಿ ಗುರುತಿಸ್ತಾ ಇದೆ. ಎಲ್ಲಿ ಹೋದ್ರು ಜನ ಜೆಸಿ ಅಂತ ಗುರುತಿಸ್ತಾರೆ. ನಾನು ಪಡ್ಕೊಂಡಂತ ಎಲ್ಲ ಶ್ರೇಯಸ್ಸು, ಎಲ್ಲ ಕೀರ್ತಿ, ಎಲ್ಲ ಸಾಧನೆಗಳಿಗೂ ಕೂಡ ಕಾರಣವಾದ ಜೆಸಿ ಅಂತ ಹೇಳೋದನ್ನ ಆರಂಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು GND ಮತ್ತು ಟ್ರೈನಿಂಗ್ ಕಾನ್ಫರೆನ್ಸ್ ಆದ ಕಾರಣ 2 ಏರಿಯಾಗಳ ಬಗ್ಗೆ ಮಾತಾಡಬೇಕು ಅಂತ ನನಗೆ ಝೋನ್ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ. ನಾನು GND ಏರಿಯಾ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ, ಆಮೇಲೆ ನೇರವಾಗಿ ತರಬೇತಿ ವಿಭಾಗಕ್ಕೆ ಹೋಗ್ತೇನೆ. ನನ್ನ ಆತ್ಮೀಯರಾಗಿರ್ತಕ್ಕಂಥ ಅಲ್ಲನ್ ರೋಹನ್ ವಾಜ್ ಅವರು ಎದುರು ಸಾಲಲ್ಲಿ ಕೂತಿದ್ದಾರೆ. ಅವರು JCA ಫೌಂಡೇಶನ್ ಡೈರೆಕ್ಟರ್ ಅಂತ ನಂಗೆ ಗೊತ್ತಿರ್ತಕ್ಕಂಥದ್ದು. ಕ್ರಾಂತಿಕಾರಕವಾಗಿ ಬೆಳೀತಾ ಇರತಕ್ಕಂಥ JCA ಫೌಂಡೇಶನ್ ಬಗ್ಗೆ ನಾನು ಬಹಳ ಹೆಮ್ಮೆಯಿಂದ, ಬಹಳ ಅಭಿಮಾನದಿಂದ, ಬಹಳ ಗೌರವದಲ್ಲಿ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಪ್ರತಿಯೊಬ್ಬ ರೋಟರಿ ಮೆಂಬರ್ ಕೂಡ ರೋಟರಿ ಫೌಂಡೇಶನ್ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಬ್ಬ ಲಯನ್ ಮೆಂಬರ್ ಕೂಡ ಲಯನ್ಸ್ ಫೌಂಡೇಶನ್ ಬಗ್ಗೆ ಮಾತಾಡ್ತಾರೆ. ನಾವು ಜೆಸಿಗಳು ಹೆಮ್ಮೆಯಿಂದ ಮಾತಾಡಬೇಕಾಗಿರ್ತಕ್ಕಂಥ ಒಂದು ಏರಿಯಾ ಅಂತ ಹೇಳಿದ್ರೆ JCI ಫೌಂಡೇಶನ್, ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಭಾರತ ವಿಭಾಗದ ಫೌಂಡೇಶನ್. ನಾವು ಹೆಮ್ಮೆಯಿಂದ ಹೇಳಿಕೋಬೇಕಾದ ಒಂದು ಸಂಸ್ಥೆ. ಅದು ಯಾಕೆ ಬಹಳ ಪ್ರಾಮುಖ್ಯವಾದ್ದು ಅಂತ ಹೇಳಿದ್ರೆ 1973ನೇ ಇಸ್ವಿ ಅಕ್ಟೋಬರ್ 20ನೇ ತಾರೀಕು ಅದು ಆರಂಭ ಆಯಿತು. ಆರಂಭ ಆಗಿ ಸುಮಾರು ವರ್ಷಗಳ ಕಾಲ ಹೆಜ್ಜೆಯ ಪ್ರಶಸ್ತಿಗಳನ್ನ ಕೊಡ್ತಾ ಇತ್ತು. ಆದರೆ ಮುಂದೆ ವಿದ್ಯಾರ್ಥಿ ವೇತನ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿತು. 2005 ಆಗುವಾಗ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಒಂದು ಟರ್ನಿಂಗ್ ಪಾಯಿಂಟ್ ಬರಲಿ ಸ್ಟಾರ್ಟ್ ಆಯಿತು. 2005ರಲ್ಲಿ ಸ್ಕಾಲರ್ಶಿಪ್ ಕೊಡುವ ಕಾರ್ಯಕ್ರಮವನ್ನ ಈ ಸಂಸ್ಥೆ ಆರಂಭ ಮಾಡಿತು. ದೇಶದಾದ್ಯಂತ ಯಾವ ವಿದ್ಯಾರ್ಥಿಗಳು ಬಡತನದಲ್ಲಿದ್ದಾರೆ, ಆರ್ಥಿಕವಾಗಿ ಕಷ್ಟಗಳನ್ನು ಪಡ್ತಾ ಇದ್ದಾರೆ, 2005 ಆಗುವಾಗ ಸ್ಕಾಲರ್ಶಿಪ್ ಕೊಡುವ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತು. ಆರಂಭದಲ್ಲಿ ಸಣ್ಣ ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ರು. ಆರಂಭದಲ್ಲಿ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿ ವೇತನ ಅಂದ್ರೆ 2,000, 2,500 ಹೀಗೆ ಕೊಡ್ತಾ ಇದ್ರು. ಆಮೇಲೆ ಅದನ್ನ ಜಾಸ್ತಿ ಮಾಡ್ತಾ ಹೋದ್ರು. ಡೋನರ್ಗಳ ಸಂಖ್ಯೆ ಜಾಸ್ತಿ ಆಯಿತು. ಆ ಡೋನರ್ಗಳ ಸಂಖ್ಯೆ ಜಾಸ್ತಿ ಆದ ಕಾರಣ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ಲಿಕ್ಕೆ ಆರಂಭ ಮಾಡಿದ್ರು. ನಾವು ಕೊಡುವಂತ ದೇಣಿಗೆ ಏನಿದೆ ಆ ದೇಣಿಗೆಯನ್ನು ಬಳಸ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ಯಾರನ್ನ ಘಟಕಾಧ್ಯಕ್ಷರು ಶಿಫಾರಸ್ ಮಾಡಿ ಕಳಿಸ್ತಾರೆ ಅವರಿಗೆ ಕೊಡುವಂತ ಕಾಂಟ್ರಿಬ್ಯೂಷನ್. ಇವತ್ತು ಪ್ರತಿಯೊಬ್ಬ ರೋಟರಿ ಮೆಂಬರ್ ಕೂಡ ರೋಟರಿ ಫೌಂಡೇಶನ್ ಬಗ್ಗೆ ಮಾತಾಡ್ತಾರೆ, ಟ್ರಾನ್ಸ್ಪರೆಂಟ್ ಆಗಿ ವ್ಯವಹಾರಗಳನ್ನು ಮಾಡ್ತಾರೆ. 1 ರೂಪಾಯಿ ಕೊಟ್ಟದ್ದು ಕೂಡ ಬಡವರಿಗೆ ವಿನಿಯೋಗ ಆಗ್ತದೆ, ಎಲ್ಲಿ ಕಷ್ಟಗಳಿದೆ ವಿನಿಯೋಗ ಆಗ್ತದೆ. ಹಾಗೆ JC ಇಂಡಿಯಾ ಫೌಂಡೇಶನ್ ಕೇವಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡೋ ಸಂಸ್ಥೆ. ನಾ ಬೇರೆ ಯಾವುದೇ ಚಾರಿಟಿಗಳನ್ನ ಮಾಡ್ತಾ ಇಲ್ಲ ಅಂತ ನಮ್ಗೆ ಮೊದಲು ಗೊತ್ತಾಗಬೇಕು. ಯಾರಿಗೆ ಆರ್ಥಿಕ ಸಂಕಷ್ಟಗಳಿದೆ, ಯಾರು ವಿದ್ಯಾರ್ಥಿಗಳಾಗಿ ಬೆಳಿಬೇಕು ಅಂತ ಆಸೆ ಪಡ್ತಾರೆ ಅವರಿಗೆ ವಿದ್ಯಾರ್ಥಿ ವೇತನ ಕೊಡೋ ಸಂಸ್ಥೆ. ಈಗ ಪ್ರತಿ ವರ್ಷ ಕೂಡ ಸುಮಾರು 3,000 ವಿದ್ಯಾರ್ಥಿಗಳಿಗೆ 3,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನ JCA ಇಂಡಿಯಾ ಬಹಳ ಹೆಮ್ಮೆಯಿಂದ ಕೊಡ್ತಾ ಇದೆ. ಚಪ್ಪಾಳಿಗಳನ್ನ ಮೀಸಲಾಗಿರಿಸಿದ್ದು ನಮ್ಮ ಸಂಸ್ಥೆ. ಇವತ್ತು ಯಾರೆಲ್ಲ JFS ಗಳನ್ನ ಕೊಟ್ಟು ಸನ್ಮಾನ ತಗೊಂಡಿದ್ದಾರೆ, ಯಾರಿವತ್ತು JFM ಕೊಟ್ಟು ಸನ್ಮಾನ ತಗೋತಾರೆ, ಯಾರು JFJ ಕೊಡುವ ಧೈರ್ಯವನ್ನ ಮಾಡ್ತಾರೆ. ಸರ್, ನಮ್ಮ ದುಡ್ಡುಗಳೆಲ್ಲ ಹೋಗುವಂತದ್ದು ಒಂದು ಪರ್ಪಸ್ಗೆ, ಅದು ಶಿಕ್ಷಣಕ್ಕೆ ಮಾತ್ರ ಅಂತ ಹೇಳೋದನ್ನ ಒಬ್ಬ ಶಿಕ್ಷಕನಾಗಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾನೆ. ಇದಕ್ಕೆ ಇನ್ನಷ್ಟು ಸಹಾಯಗಳು ಬೇಕು ಅಂತ ಹೇಳುವಂತದ್ದು. ಕಳೆದ 5-6 ವರ್ಷಗಳಿಂದ ಇನ್ನೊಂದು ಹೊಸ ಕಾರ್ಯಕ್ರಮವನ್ನ ಆರಂಭ ಮಾಡಿತು. ಅಲನ್ ಸರ್ ಇಲ್ಲಿದ್ದಾರೆ, ನಾನು ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಪಡ್ಕೋತೇನೆ. 2024ರಲ್ಲಿ ಎಂಪವರ್ ಹರ್ ಅಂತ ಒಂದು ಕಾರ್ಯಕ್ರಮ ಆರಂಭ ಆಯಿತು. ಎಂತ ಅದ್ಭುತವಾದ ಕಾರ್ಯಕ್ರಮ, ಮ್ಯಾಜಿಕ್ ಆಫ್ JC ಅಂತ ಹೇಳುತ್ತೇನೆ. ಸರ್, ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಕೊಡುವಂತ ಗೌರವ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಕೊಡುವಂತ ಸಪೋರ್ಟು,
ಒಂದು ವರ್ಷಕ್ಕೆ 10,000 ರೂಪಾಯಿಗಳ ವಿದ್ಯಾರ್ಥಿ ವೇತನ ಕೊಡುವಂತಹ 10,000 ವಿದ್ಯಾರ್ಥಿ ವೇತನವನ್ನು ಕೊಡುವಂತಹ ಹೆಣ್ಣು ಮಕ್ಕಳನ್ನ ಗುರುತಿಸಿ ಕೊಡುವಂತ ವಿದ್ಯಾರ್ಥಿ ವೇತನ 4 ವರ್ಷ ಕೊಡ್ತಾರೆ ಸರ್. 10,000 ಸಣ್ಣ ಅಮೌಂಟ್ ಅಲ್ಲ, ಬಹಳ ದೊಡ್ಡ ಅಮೌಂಟ್ ಅದು. ಇದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೋಗ್ತಾ ಇದೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹೋಗ್ತಾ ಇದೆ. ಯಾರು ಇವತ್ತು ಅಧ್ಯಕ್ಷರಿಂದ ಶಿಫಾರಸು ಪಡಿತಾರೆ ಅವರಿಗೆ ಹೋಗ್ತಾ ಇದೆ. 10,000 ರೂಪೀಸ್ಗಳ ಹಾಗೆ 4 ವರ್ಷಕ್ಕೆ ಕೊಡುವಂತ ವಿದ್ಯಾರ್ಥಿ ವೇತನ ನಮ್ಮ ಹೆಣ್ಣು ಮಕ್ಕಳಿಗೆ ಹೋಗ್ತಾ ಇದೆ. ಇದೆಲ್ಲ ಕೂಡ ಮ್ಯಾಜಿಕ್ ಯೂತ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ನಮ್ಮ ಮ್ಯಾಜಿಕ್ ಡೋನರ್ಗಳ ಮೂಲಕ. ಅಲನ್ ರೋಹನ್ ವಾಜ್ ಅವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಡೋನರ್ಸ್ಗಳು. ಇವತ್ತು ಅವರ ಮಗ ಕೂಡ ಡೋನರ್ ಆಗಿಬಿಟ್ಟ, ಬಹಳ ಹೆಮ್ಮೆ ನನ್ಗೆ. ಇವತ್ತು ಎಲ್ಲ ದುಡ್ಡು ಕೂಡ ವಿನಿಯೋಗ ಆಗ್ತಾ ಇದೆ ಶಿಕ್ಷಣದ ಉದ್ದೇಶಕ್ಕೋಸ್ಕರ. ಪ್ರತಿಯೊಂದು ರೂಪಾಯಿ ಇವತ್ತು ವಿನಿಯೋಗ ಆಗ್ತಾ ಇದೆ ಶಿಕ್ಷಣದ ಉದ್ದೇಶಕ್ಕೋಸ್ಕರ. ಆದ್ರಿಂದ ಜೆಸಿ ಇಂಡಿಯಾ ಫೌಂಡೇಶನ್ಗೆ ನಮ್ಮ ದೇಣಿಗೆಯನ್ನು ಇನ್ನಷ್ಟು ಕೊಡಬೇಕು ಅಂತ ಹೇಳುವ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತಾ ನಾನು ಅಲನ್ ರೋಹನ್ ವಾಸ್ ಸರ್ನ ಮತ್ತೆ ಅಭಿನಂದಿಸ್ತೇನೆ, ಮತ್ತೆ ಅವರನ್ನ ಖಂಡಿತವಾಗಿ ಕಾಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ವಿನಂತಿ ಇದೆ, ಒಂದು ವಿನಂತಿ ಇದೆ. ನಾನು 2004ನೇ ಇಸ್ವಿಯಲ್ಲಿ JFP ಅನ್ನು ಕೊಡುವಾಗ 25,000 ಅಮೌಂಟ್ ಇತ್ತು, 25,000 ಅಮೌಂಟ್ ಇತ್ತು. ನನಗೆ ಮುಂದಿನ 10 ವರ್ಷಗಳ ಕಾಲ ಅಧಿಕೃತವಾದ ಲೆಟರ್ ಅನ್ನ ಭಾರತೀಯ JCS ಕಳಿಸ್ಕೊಡ್ತಾ ಇದ್ರು. ನ್ಯಾಷನಲ್ ಪ್ರೆಸಿಡೆಂಟ್ ಸಿಗ್ನೇಚರ್ ಇತ್ತು ಅದರಲ್ಲಿ. ಸರ್, ನೀವು ಶಿಫಾರಸು ಮಾಡಿ ಆ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಇಂಥವ್ರನ್ನ ಶಿಫಾರಸು ಮಾಡಿ ನೀವು ಕಳಿಸ್ಕೊಡಿ ಸರ್, ಅವರಿಗೆ ವಿದ್ಯಾರ್ಥಿ ವೇತನ ಕೊಡ್ತೀವಿ ಅಂತ ಹೇಳೋದನ್ನ NP ಮತ್ತು IPNP ನಮ್ಗೆ ಲೆಟರ್ಗಳನ್ನ ಕಳಿಸ್ಕೊಡ್ತಾ ಇದ್ರು ಸರ್. ನಮ್ಗೆ ತುಂಬಾ ಬೆಲೆ ಬಾಳುವಂತ ಲೆಟರ್ ಅದು. ಅಂತ ಲೆಟರ್ ಬರ್ತಾ ಇದೆಯಾ ಗೊತ್ತಿಲ್ಲ ನಂಗೆ. ಈಗ ಬಂದ್ರೆ ಇನ್ನಷ್ಟು ದಾನಿಗಳು ಸಿಗ್ತಾರೆ. ನಾನು ಅಲನ್ ರೋಹನ್ ಸರ್ ವಿನಂತಿ ಮಾಡ್ಕೊಳ್ತೇನೆ ಸರ್. ಸೊ ಈ ರೀತಿಯ ಪತ್ರಗಳನ್ನ ಪ್ರತಿ ವರ್ಷ ಕಳಿಸ್ಕೊಟ್ರೆ ಇನ್ನಷ್ಟು ದಾನಿಗಳು ವಿದ್ಯಾರ್ಥಿ ವೇತನ ಕೊಡ್ಲಿಕ್ಕೆ ಮುಂದೆ ಬರ್ತಾರೆ. ಅವರಿಗೆ ATG ಸೌಲಭ್ಯಗಳಿದೆ, 12A ಸೌಲಭ್ಯ ಇದೆ. ಇದ ಮಾತನ್ನು ನಾನು ಕೊಡಗಲ್ಲಿ ಕೆಲವು ಕಡೆ ಹೇಳಿದಾಗ ಒಂದು ಘಟಕದಲ್ಲಿ, ಶುಂಠಿಕೊಪ್ಪ ಘಟಕದಲ್ಲಿ 26 ಮೆಂಬರ್ಸ್ಗಳು ಕೂಡ HF ಅನ್ನ ಕೊಡ್ಲಿಕ್ಕೆ ಮುಂದೆ ಬಂದರು. ಕನ್ವಿನ್ಸ್ ಮಾಡ್ಲಿಕ್ಕೆ ಗೊತ್ತಿದೆ ನಮ್ಗೆ. ಆ ಕನ್ವಿನ್ಸಿಂಗ್ ಪವರ್ ಚೆನ್ನಾಗಿರುವ ಕಾರಣ ಹೆಚ್ಚು ಜನ ಇವತ್ತು ಡೊನೇಷನ್ಸ್ ಗಳನ್ನ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಇದು JCI ಭಾರತದ ಹೆಮ್ಮೆ ಅಂತ ಹೇಳೋದನ್ನ ತಮ್ಮ ಅತ್ಯಂತ ಅದ್ಭುತವಾದ ಚಪ್ಪಾಳೆಗಳ ಮೂಲಕ ಮುಂದಿನ ಚಾಪ್ಟರ್ ಹೋಗ್ತಾ ಇದ್ದೇನೆ ಸರ್. ಅತ್ಯಂತ ಪ್ರೀತಿ ಮಾತನ್ನು ಮುಂದುವರಿಸ್ತೇನೆ. ಇವತ್ತು ನಾವೆಲ್ಲ ಹೆಮ್ಮೆ ಪಡುವಂತ ವಿಘ್ನೇಶ್ ಅವರ ಸಮ್ಮೇಳನ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಸಮ್ಮೇಳನ. ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅದ್ಭುತವಾಗಿರ್ತಕ್ಕಂಥ ಏರಿಯಾ ಅದು. ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಟ್ರೈನಿಂಗ್ ಮತ್ತು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಎರಡು ಒಂದಕ್ಕೊಂದು ಪೂರಕವಾದ ಏರಿಯಾಗಳು, ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗಿರ್ತಕ್ಕಂಥ ಏರಿಯಾಗಳು. ಅದು ಯಾಕೆ ಅಂತ ಹೇಳಿದ್ರೆ ಯಾವ ಮೆಂಬರ್ಸ್ಗಳು ತರಬೇತಿಯಿಂದ ಮೋಟಿವೇಟ್ ಆಗಿ JCL ಬರ್ತಾರೆ ಅವ್ರು ಶಾಶ್ವತವಾಗಿ ಉಳಿತಾರೆ. ಯಾರು ಪ್ರಶಸ್ತಿಗೋಸ್ಕರ ಬರ್ತಾರೆ ಅವ್ರು JC ಬಿಟ್ಟು ಹೋಗ್ತಾರೆ. ಯಾರು ಅಧ್ಯಕ್ಷ ಆಗ್ಬೇಕು ಬರ್ತಾರೆ JC ಬಿಟ್ಟು ಹೋಗ್ತಾರೆ. ಬಟ್ ಯಾರು ಟ್ರೈನಿಂಗ್ ಇಂದ ಮೋಟಿವೇಟ್ ಆಗಿ ಬರ್ತಾರೆ ಜಾನ್ ಸರ್, ಅವ್ರು JC ಬಿಟ್ಟು ಹೋಗೋದಿಲ್ಲ. 1986ನೇ ಇಸ್ವಿನಲ್ಲಿ T ಕೃಷ್ಣಮೂರ್ತಿ ಅವರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಿಂದೆ ಕೂತು ಚಪ್ಪಾಳೆ ಹೊಡೆದಿರ್ತಕ್ಕಂಥ ನಾನು ಇವತ್ತಿಗೂ JCL ಇದ್ದೇನೆ. ಅದಕ್ಕೆ ಕಾರಣ ಟ್ರೈನಿಂಗ್ ಬಿಟ್ರೆ ಬೇರೆ ಕಾರಣಗಳಿಲ್ಲ. ತರಬೇತಿಯಿಂದ ಮೋಟಿವೇಟ್ ಆಗಿ ಬಂದಿರತಕ್ಕಂಥವ್ರು ಯಾರು JC ಬಿಟ್ಟು ಹೋಗಿರ್ತಕ್ಕಂಥ ಪ್ರಸಂಗ ಇಲ್ಲ ಸರ್. ಆ ರೀತಿಯ ಒಂದು ಹವಾ ಕ್ರಿಯೇಟ್ ಮಾಡಿರ್ತಕ್ಕಂಥ ಟ್ರೈನಿಂಗ್ ಕಾರ್ಯಕ್ರಮ ಅಂತ ಹೇಳುವಂತದ್ದು. ಮೆಂಬರ್ಶಿಪ್ ಗ್ರೋತ್ ನಮಗೆ ಬೇಕು. ಮೆಂಬರ್ಶಿಪ್ ಗ್ರೋತ್ ಇಲ್ಲ ಅಂದ್ರೆ ನಿಂತ ನೀರಾಗ್ಬಿಡೋ ಸಂಸ್ಥೆ ಮುಂದಕ್ಕೆ ಹೋಗೋದಿಲ್ಲ. ಹೊಸ ಬ್ಲಡ್ ಬರಬೇಕು. ಯಾವಾಗ ನಾವೆಲ್ಲ ಹಳಬರ ಆಗ್ಬಿಟ್ಟೆವು, 30 ವರ್ಷ ದಾಟಿ ಮುಂದಕ್ಕೆ ಹೋಯ್ತು ಸರ್, ಹೊಸ ಬ್ಲಡ್ ಬರಬೇಕು. ಯಾವ ರೀತಿ ನಾನು ಮೋಟಿವೇಶನ್ ಗಳನ್ನ ಮಾಡ್ತಾ ಇದ್ದೆ ಆ ಕೆಲಸವನ್ನು ಅಭಿಲಾಷ್ ಮಾಡ್ತಾ ಇದ್ದಾರೆ. ಇವತ್ತು ಅಭಿಲಾಷ್ ಒಳ್ಳೆಯ ಮೋಟಿವೇಟರ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ. ನಾನು ಖಂಡಿತ ಅವರನ್ನ ಅಭಿನಂದಿಸ್ತೇನೆ ಸರ್. ಸಂಸ್ಥೆಯಲ್ಲಿ ಇವತ್ತು 2nd ಲೈನ್ 3rd ಲೈನ್ ಮೆಂಬರ್ಶಿಪ್ಗಳು ಬರಬೇಕು. 2ನೇ ಮತ್ತು 3ನೇ ವಿಭಾಗದ ನಾಯಕತ್ವ ನಿರ್ಮಾಣವಾಗಬೇಕು. 2nd ಲೈನ್ 3rd ಲೈನ್ ಬರಬೇಕು ಅಂತಾದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಬೇಕು. ತರಬೇತಿ ನಮ್ಮನ್ನ ಮೋಟಿವೇಟ್ ಮಾಡುವಂತದ್ದು, ತರಬೇತಿ ನಮ್ಮಲ್ಲಿ ಕಮಿಟ್ಮೆಂಟ್ ಅನ್ನ ಜಾಸ್ತಿ ಮಾಡುವಂತದ್ದು, ತರಬೇತಿ ನಮ್ಮನ್ನ ನಾಯಕರಾಗಿ ರೂಪುಗೊಳಿಸುವಂತದ್ದು. ಆದ್ರಿಂದ ಮೆಂಬರ್ಶಿಪ್ ಗ್ರೋತ್ ಆಗಬೇಕು ಅಂತಾದ್ರೆ ಹೆಚ್ಚು ತರಬೇತಿಗಳು ಬೇಕು ಅಂತ ನಾನು ಭಾವಿಸ್ಕೊಳ್ತೇನೆ. ಸ್ನೇಹಿತರೆ, ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಾನು ಪಂಜಾಬಲ್ಲಿ ಹೋದಾಗ ಗಮನಿಸಿಕೊಂಡ ಸಂಗತಿ ನಾನು ನಿಮ್ಗೆ ಹೇಳ್ತೇನೆ. ಯಾರು ಪಂಜಾಬ್ ಅಲ್ಲಿ ಪಾಸ್ಟ್ ಪ್ರೆಸಿಡೆಂಟ್ಸ್ ಗಳಿದ್ದಾರೆ ಅವರು ಅವರ ಮಕ್ಕಳನ್ನ ಕರೆದು ಮೆಂಬರ್ಸ್ ಗಳಾಗಿ ಕೂರಿಸ್ತಾರೆ. ನಾನು ನೋಡಿದ್ದು 18 ವರ್ಷ 20 ವರ್ಷ ಆಗಿರ್ತಕ್ಕಂಥವ್ರನ್ನೆಲ್ಲ ಓದ್ಕೊಟ್ಟು ಕೂರಿಸಿ ಬಿಡ್ತಾರೆ. 18 ವರ್ಷ 20 ವರ್ಷ ಆದವರೆಲ್ಲ ತಮ್ಮ ಮೆಂಬರ್ಶಿಪ್ ತಗೋತಾ ಇದ್ದಾರೆ. ಈ ರೀತಿ ಫ್ಲೋ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಇದು ನಮ್ಮಲ್ಲಿ ಆಗ್ಬೇಕು ಅಂತ ನಂಗೆ ಆಸೆ ಇರ್ತಕ್ಕಂಥದ್ದು. ಸರ್, 18ರಿಂದ 40 ವರ್ಷ ಆಗಿರ್ತಕ್ಕಂತಹ ಯುವಕರು ಯುವತಿಯರು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ನಮ್ಮ ವಲಯದ ವ್ಯಾಪ್ತಿಯಲ್ಲಿ ಸಾವಿರ ಮಂದಿ ಇದ್ದಾರೆ. ಯೋಚನೆ ಮಾಡಿ, ನಮ್ಮ ದೇಶ ಯುವಕರ ದೇಶ, ಇವತ್ತು ಮುದುಕರ ದೇಶ ಅಲ್ಲ.
ನಮ್ಮ ದೇಶದಲ್ಲಿ ಇವತ್ತು 18 to 40 ಆಗಿರ್ತಕ್ಕಂಥ ಥೌಸಂಡ್ ಯುವಕರು ಇದ್ದಾರೆ, ಅಷ್ಟೇ ಸಂಖ್ಯೆ ಯುವಕರಿದ್ದಾರೆ. ನಾವು ರೀಚ್ ಆಗಿರ್ತಕ್ಕಂಥದ್ದು 0.0001% ಕೂಡ ಇಲ್ಲ. ನಾವು ಜೆಸಿ ಮೂಲಕ ರೀಚ್ ಆಗಿರ್ತಕ್ಕಂಥ ಸಂಸ್ಥೆ ಪ್ರಮಾಣ ಸ್ನೇಹಿತರೆ 0.0001% ಕೂಡ ಇಲ್ಲ. ರೀಚ್ ಆಗ್ಬೇಕು ಅಂತ ನಂಗೆ ಆಸೆ ಇದೆ. ನಂಗೆ ಆಶ್ಚರ್ಯ ಆಗೋದು ಅಭಿಲಾಷೆ ಏನು ಅಂತ ಹೇಳಿದ್ರೆ, ಪದಗ್ರಹಣ ಕಾರ್ಯಕ್ರಮ ಆಗುವಾಗ ನಮ್ಮ ಝೋನ್ ಪ್ರೆಸಿಡೆಂಟ್ ಅವರಿಂದ ಕೈಯಿಂದ ಓದ್ ತಗೊಳ್ತಾರೆ. ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಬಂದಾಗ ಹೊಸ ಮೆಂಬರ್ಸ್ ಓದ್ ತಗೊಳ್ತಾರೆ. NVP ಬಂದಾಗ ಓದ್ ತಗೊಳ್ಳುವಂತ ಮೆಂಬರ್ಸ್ಗಳಿದ್ದಾರೆ. ಆದ್ರೆ ಘಟಕದ ಮೆಂಬರ್ಶಿಪ್ ಜಾಸ್ತಿ ಆಗೋದಿಲ್ಲ. ಎಲ್ಲಿ ಹೋಯ್ತಾ ಮೆಂಬರ್ಶಿಪ್? ಹಾಗಾದ್ರೆ ಯೋಚನೆ ಮಾಡಬೇಕು ನಾವು. ಸರ್, ಯಾರೆಲ್ಲ ಓದ್ ತಗೊಂಡಿದ್ದಾರೆ ಅವರ ಮೆಂಬರ್ಶಿಪ್ ಗಳನ್ನ ಕೊಟ್ಟು ಜೆಸಿ ಬರುವಂತ ಸಂಪ್ರದಾಯ ಬರಬೇಕು ಅಂತ ನಂಗೆ ಆಸೆ ಇದೆ. ಇದು ಒಂದು ಶಿಸ್ತು, ಇದೊಂದು ಕಮಿಟ್ಮೆಂಟ್ ಬೇಕು ಅಂತ ನಂಗೆ ಆಸೆ ಇದೆ. ಹಾಗೇನೆ ಲೇಡಿ ಜೆಸಿಗಳನ್ನ ಪ್ರಮೋಟ್ ಮಾಡುವ ಸಂಘಟನೆಗಳು, ನಮ್ದು ಲೇಡಿ ಜೆಸಿಗಳನ್ನ ಪ್ರಮೋಟ್ ಮಾಡುವಂತ ಕೆಲಸಗಳು ಸ್ಟಾರ್ಟ್ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಅಂತ ನಾನು ಭಾವಿಸ್ಕೊಳ್ತೇನೆ. ನನ್ನ ಪ್ರೀತಿ ಬಂಧುಗಳೇ, ಪ್ರತಿಯೊಬ್ಬ ಗ್ರಾಸ್ ರೂಟ್ ಮೆಂಬರ್ಸ್ ಕೂಡ ಇವತ್ತು ಜೆಸಿಯ ಬೆನಿಫಿಟ್ ಗಳನ್ನ ತಲುಪಿಸುವಂತ ಕೆಲಸಗಳನ್ನು ಮಾಡಬೇಕು ಅಂತ ನಾನು ಆಸೆ ಪಡ್ತೇನೆ. ಪ್ರತಿಯೊಬ್ಬ ಮೆಂಬರಿಗೆ ಕೂಡ ಜೆಸಿಯ ಬೆನಿಫಿಟ್ ಸಿಗಬೇಕು ಅಂತಾದ್ರೆ ಘಟಕ ಮಟ್ಟ ತರಬೇತಿ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು ಅಂತ ನಂಗೆ ಆಸೆ ಇದೆ. ಇದ್ರ ಬಗ್ಗೆ ತುಂಬಾ ನಾನು ಇಫೆಕ್ಟಿವ್ ಆಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಆಗ್ಬೇಕು ಅಂತ ನಂಗೆ ಆಸೆ ಇರ್ತಕ್ಕಂಥದ್ದು. ಇವತ್ತು ರಾಷ್ಟ್ರ ಮಟ್ಟದ ಚಾಲೆಂಜ್ ಪತ್ರಿಕೆ ಬರ್ತಾ ಇದೆ. ಮೊದಲು ನಮ್ಮ ಅಡ್ರೆಸ್ಸಿಗೆ ಬರ್ತಿತ್ತು, ಮೆಂಬರ್ಸ್ ಅನ್ನ ಮೋಟಿವೇಟ್ ಮಾಡ್ತಿತ್ತು. ಇವತ್ತು ಅಡ್ರೆಸ್ಸಿಗೆ ಬರೋದಿಲ್ಲ, ಆನ್ಲೈನ್ ಮೂಲಕ ಕಳಿಸ್ಕೊಡ್ತಾರೆ. ಎಷ್ಟೋ ಮಂದಿ ಅದನ್ನ ಓದೋದಿಲ್ಲ. ನಾನು ಮೋಹನ್ ಚಂದ್ರ ಅವರನ್ನು ಅಭಿನಂದನೆ ಮಾಡ್ತೇನೆ. 6 ಸಂಚಿಕೆ ಉದಕ ತಗೊಂಡ್ಬಂದಿದ್ದೀರಿ, ನಿಮ್ಮನ್ನು ಖಂಡಿತ ಕಾಂಪ್ಲಿಮೆಂಟ್ ಮಾಡ್ತೇನೆ. ಅದರ ರಿಕ್ವೆಸ್ಟ್ ಇದೆ ಮೋಹನ್ ಚಂದ್ರ ಅವರೇ, ಒಂದು ಸಂಚಿಕೆಯನ್ನಾದ್ರೂ ಪ್ರತಿ ಅಡ್ರೆಸ್ಸಿಗೆ, ಪ್ರತಿ ಮೆಂಬರ್ ಅಡ್ರೆಸ್ಸಿಗೆ ಕಳಿಸ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಓದ್ತಾರೆ. ಸಮ್ಮೇಳನದಲ್ಲಿ ಬಿಡುಗಡೆ ಆದ್ರೆ ಕೆಲವೇ ಮಂದಿ ಓದ್ತಾರೆ. ಒಂದು ಸಂಚಿಕೆಯನ್ನಾದ್ರೂ ಪ್ರತಿ ಮೆಂಬರ್ಗೆ ನೀವು ಕಳಿಸ್ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಪ್ರತಿ ಗ್ರಾಸ್ ರೂಟ್ ಮೆಂಬರ್ಗೆ ಇವತ್ತು ಜೆಸಿ ನಂಗೆ ಏನ್ ಕೊಡಬೇಕು, ಏನ್ ಕೊಡ್ತಾ ಇದ್ದ ಅಂತ ಕೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಇದು ಬೇಕು ಅಂತ ನಾ ಹೇಳುವಂತಹದ್ದು. ನನ್ನ ಪ್ರೀತಿ ಬಂಧುಗಳೇ, ಬಹಳ ಯೋಚನೆ ಮಾಡ್ಬೇಕಾದ ಸಂಗತಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಪುತ್ತೂರು ಅಂತ ಒಂದು ಕಾರ್ಪೊರೇಟ್ ಟೌನ್ ಇದೆ. ಆ ಕಾರ್ಪೊರೇಟ್ ಟೌನ್ ನಲ್ಲಿ 8 ರೋಟರಿ ಕ್ಲಬ್ಗಳಿದೆ, 4 ಲಯನ್ಸ್ ಕ್ಲಬ್ಗಳಿದೆ. ಜೆಸಿ ಒಂದೇ ಇರ್ತಕ್ಕಂಥದ್ದು. 8 ರೋಟರಿ ಕ್ಲಬ್ಗಳಿದೆ ಜಾನ್ ಸರ್, 4 ಲಯನ್ಸ್ ಕ್ಲಬ್ಗಳಿದೆ, ಜೆಸಿ ಒಂದೇ ಇದೆ. ಇವತ್ತು ನಮ್ಮ ಕರಾವಳಿ ಕರ್ನಾಟಕದಲ್ಲಿ 10,000ಕ್ಕಿಂತ ಜಾಸ್ತಿ ನಾಗರಿಕರು ಇರ್ತಕ್ಕಂತಹ 100ಕ್ಕಿಂತ ಜಾಸ್ತಿ ಗ್ರಾಮಗಳಿದೆ, ಮೆಗಾ ಗ್ರಾಮಗಳಿದೆ. ನಮ್ಗೆ ತಲುಪಲಿಕ್ಕೆ ಸಾಧ್ಯ ಆಗ್ಬೇಕು. 10,000ಗಿಂತ ಜಾಸ್ತಿ ಮೆಂಬರ್ಶಿಪ್ ಇರ್ತಕ್ಕಂಥ ಘಟಕಗಳನ್ನ ಊರುಗಳಲ್ಲಿ ಜೆಸಿ ಘಟಕವನ್ನ ಕರೆಕ್ಟ್ ಆಗಿ ರೂಟ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆದ್ರೆ ಸ್ನೇಹಿತರೆ, ಮುಂದಿನ 10 ವರ್ಷ ನಮ್ಮ ವಲಯ ಜೆಸಿ ಭಾರತದಲ್ಲಿ ಮೊದಲ ಸ್ಥಾನವನ್ನ ಪಡ್ಕೊಳ್ತದೆ. ನಾ ಪಡಿಬೇಕು ಅಂತ ನಮ್ಗೆ ಆಸೆ ಇದೆ. ಮೆಂಬರ್ಶಿಪ್ ಗ್ರೋತ್ ನಮ್ಗೆ ಸಮಸ್ಯೆ ಆಗೋದಿಲ್ಲ. ಜೂನಿಯರ್ ಜೆಸಿ ಅಭಿಯಾನವನ್ನ ಬಲಪಡಿಸಬೇಕಾದ ಅವಶ್ಯಕತೆ ಇದೆ. ಜೆಜೆಸಿಗಳು ಹೆಚ್ಚು ಸಕ್ರಿಯವಾಗಿ ಭಾಗವಹಿಸ್ತಾ ಹೋದ್ರೆ ಹೆಚ್ಚು ಜನ ಮೆಂಬರ್ಸ್ಗಳು ಸಂಸ್ಥೆಗೆ ಬರ್ತಾರೆ. ಇದು ಆಗ್ಬೇಕು ಅಂತ ನಂಗೆ ಆಸೆ ಇರತಕ್ಕಂಥದ್ದು. ದಯವಿಟ್ಟು ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಿ ಅಂತ ವಿನಂತಿ ಮಾಡ್ಕೋತೇನೆ. ನನ್ನ ಪ್ರೀತಿ ಬಂಧುಗಳ, ಇವತ್ತು ನನಗೆ ಝೋನ್ ಪ್ರೆಸಿಡೆಂಟ್ ಕೊಟ್ಟಿರ್ತಕ್ಕಂಥ ಟಾಪಿಕ್ ಬಹಳ ಚೆನ್ನಾಗಿದೆ. ನಾನು ಟ್ರೈನಿಂಗ್ ಬಗ್ಗೆ ಇವತ್ತು ಜಾಸ್ತಿ ಮಾತಾಡಬೇಕು. ಇದು ನನ್ನ ಬ್ರೆಡ್ ಅಂಡ್ ಬಟರ್, ನನ್ನ ಪ್ರೀತಿ. ಇದು ನಾನು ಮಾತಾಡಬೇಕು. ಕಳೆದ 32 ವರ್ಷಗಳಿಂದ ಟ್ರೈನರ್ ಆಗಿದ್ದೇನೆ. ಕಳೆದ 32 ವರ್ಷಗಳಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಸಹಿತ ತಿರುಗಾಡ್ತಾ ಇದ್ದೇನೆ. ಮೋಟಿವೇಶನ್ ಮಾಡಬೇಕು ಅಂತ ಆಸೆ ಪಡ್ತೇನೆ. ನಮ್ಗೆಲ್ಲ ಗೊತ್ತಿರಲಿ, ಯಾವಾಗ ಕೊರೋನಾ ಬಂತು, ಕೊರೋನಾ ಬಂದ ನಂತರ ಇಡೀ ಜಗತ್ತು ಮೋಟಿವೇಶನ್ ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಇಡೀ ಜಗತ್ತಿಗೆ ರೋಷನ್ ಸರ್ ಮೋಟಿವೇಶನ್ ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಇಡೀ ಜಗತ್ತಿಗೆ ಮೋಟಿವೇಶನ್ ಕೊಡುವ ಶಕ್ತಿ ಇರ್ತಕ್ಕಂಥ ಸಂಸ್ಥೆ ಜೆಸಿ ಸಂಸ್ಥೆ ಮಾತ್ರ, ಬೇರೆ ಯಾವುದಕ್ಕೂ ಇಲ್ಲ. ಇಡೀ ಜಗತ್ತನ್ನ ಎಬ್ಬಿಸುವಂತ ಶಕ್ತಿ ಇರ್ತಕ್ಕಂಥ ಸಂಸ್ಥೆ ಜೆಸಿ ಸಂಸ್ಥೆ. ನಾವು ಈ ಕೆಲಸವನ್ನ ಮಾಡದೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ? ಕೊರೋನಾ ನಂತರ ಕವಿದಿರ್ತಕ್ಕಂಥ ಮಬ್ಬು ಏನಿದೆ, ಅಲ್ಲಿ ಇಡೀ ಜಗತ್ತನ್ನ ಎತ್ತಿ ನಿಲ್ಲಿಸುವಂತ ಪವರ್, ಆ ಮೋಟಿವೇಶನ್ ಇರ್ತಕ್ಕಂಥ ಸಂಸ್ಥೆ ಜೆಸಿ ಸಂಸ್ಥೆ. ಸ್ನೇಹಿತರೆ, ನಾವು ಈ ಕೆಲಸವನ್ನ ಬಹಳ ಗಂಭೀರವಾಗಿ ಮಾಡಬೇಕು ಅಂತ ಆಸೆ ಪಡ್ತೇನೆ. ಇವತ್ತು ಸಾವಿರಾರು ಜನ ಜೆಸಿ ತರಬೇತುದಾರರು ಸಕ್ಸಸ್ಫುಲ್ ಆಗಿದ್ದಾರೆ, ಅದನ್ನೇ ವೃತ್ತಿ ಮಾಡಿಕೊಂಡವರಿದ್ದಾರೆ. ವಿಕಸನದ ಪತ್ರಿಕೆಗಳಿಗೆ ಪುಸ್ತಕವನ್ನ ಅಂಕಣಗಳನ್ನು ಬರೆಯುವಂತವರಿದ್ದಾರೆ, ಪತ್ರಿಕೆಗೆ ಅಂಕಣಗಳನ್ನು ಬರೆಯುವಂತವರಿದ್ದಾರೆ, ಶಾಲೆ ಕಾಲೇಜುಗಳನ್ನು ತಲುಪಿರ್ತಕ್ಕಂಥವರಿದ್ದಾರೆ. ಲಯನ್ಸ್ ಸಂಸ್ಥೆಯವರು ಲಯನ್ಸ್ ಕ್ವೆಸ್ಟ್ ಅಂತ ಒಂದು ಅದ್ಭುತವಾದ ತರಬೇತಿ ವಿಭಾಗವನ್ನು ಸ್ಟಾರ್ಟ್ ಮಾಡ್ತು. ಆ ಕ್ವೆಸ್ಟ್ ನ ಪುಸ್ತಕವನ್ನು ಬರೆದವರೊಬ್ರು ಜೆಸಿ, ಆ ಪುಸ್ತಕವನ್ನ ಭಾಷಾಂತರ ಮಾಡಿದವರು ಜೆಸಿ, ಅದಕ್ಕೆ ಟ್ರೈನಿಂಗ್ ಅನ್ನು ಕೊಡುವವರು ಜೆಸಿ ಸಂಸ್ಥೆಯ ತರಬೇತುದಾರರು. ಲಯನ್ಸ್ ಇವತ್ತು ಜೆಸಿ ತರಬೇತುದಾರರು ಬೇಕಾಗಿದ್ದಾರೆ. ರೋಟರಿ ಸಂಸ್ಥೆಯವರು ರೈಲಾ ಸ್ಟಾರ್ಟ್ ಮಾಡಿದ್ರು, ಆ ರೈಲಾಕ್ಕೆ ರಿಸೋರ್ಸ್ ಅನ್ನ ಕೊಟ್ಟವರು.
ರೈಲಾಕೆ ಬುಕ್ಸ್ ಅನ್ನ ಬರೆದಿರ್ತಕ್ಕಂಥವ್ರು, ರೈಲಾಕೆ ತರಬೇತಿಯನ್ನು ಕೊಡ್ತಾ ಇರ್ತಕ್ಕಂಥವ್ರು ಸ್ನೇಹಿತರೆ, ಎಲ್ಲ ಜೆಸಿ ಮೆಂಬರ್ಸ್ಗಳು. ಆದ್ರಿಂದ ಇವತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಾಗಿರ್ತಕ್ಕಂಥ ಲಯನ್ಸ್ ಮತ್ತು ರೋಟರಿಗಳು ಕೂಡ ಜೆಸಿಯನ್ನ ಡಿಪೆಂಡ್ ಆಗಿವೆ. ನಾವು ಹೆಮ್ಮೆ ಪಡ್ಬೇಕಾದ ಸಂಗತಿ. ನನ್ನ ಪ್ರೀತಿ ಬಂಧುಗಳೇ, ರೋಟರಿ ಸಂಸ್ಥೆ ಇವತ್ತು ಸರ್ವಿಸ್ ಎಬೌವ್ ಸೆಲ್ಫ್ ಅಂತ ಹೇಳ್ತಾರೆ. ಉದ್ದೇಶ ಏನು ಅಂತ ಕೇಳಿ ಅವ್ರು ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ, ಸರ್ವಿಸ್ ಎಬೌವ್ ಸೆಲ್ಫ್ ಅಂತ ಹೇಳ್ತಾರೆ. ಲಯನ್ಸ್ನವರು ವಿ ಸರ್ವ್ ಅಂತ ಹೇಳ್ತಾರೆ. ಯಾವುದೇ ಲಯನ್ ಮೆಂಬರ್ ಅನ್ನ ಟಚ್ ಮಾಡಿ ಕೇಳಿ ನಿಮ್ಮ ಉದ್ದೇಶ ಏನು, ಅವ್ರು ಹೇಳ್ತಾರೆ ವಿ ಸರ್, ನಾವು ಸೇವೆ ಮಾಡ್ಲಿಕ್ಕೆ ಇರ್ತಕ್ಕಂಥವ್ರು ಅಂತ ಹೇಳುವಂತದ್ದು. ಜೆಸಿ ಮೆಂಬರ್ಸ್ ಅನ್ನ ಕೇಳಿ ನೋಡಿ, ಜೆಸಿ ಸಂಸ್ಥೆ ಏನು ಅಂತ ಕೇಳಿ ನೋಡಿ, ಉತ್ತರ ಹೇಳಿ ಬಹಳ ಕಷ್ಟ ಆಗುತ್ತೆ ನಮ್ ಕೆಲವು ಸಲ. ಹೇಳಬೇಕು, ನಾವು ಗಟ್ಟಿಯಾಗಿ ಹೇಳೋದನ್ನ ಕಲಿಯಬೇಕು. ವಿಘ್ನೇಶ್, ನಾವು ಗಟ್ಟಿ ಹೇಳಿ ಕಲಿಬೇಕು. ಜೆಸಿ ಸಂಸ್ಥೆಯ ಉದ್ದೇಶ ವ್ಯಕ್ತಿತ್ವ ವಿಕಸನ ಮತ್ತು ನಾಯಕತ್ವ ನಿರ್ಮಾಣ. ಜಗತ್ತಲ್ಲಿ ಬೇರೆ ಯಾವುದೇ NGO ಈ ಕೆಲಸವನ್ನ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇದ್ದೇವೆ. ಜಗತ್ತಲ್ಲಿ ಬೇರೆ ಯಾವುದೇ ಸಂಸ್ಥೆ ಕೂಡ ಈ ಎರಡು ಅಸ್ಮಿತೆಗಳನ್ನ ಪ್ರಮೋಟ್ ಮಾಡ್ತಾ ಇಲ್ಲ. ಸರ್, ವಿಕಸನ ಸಂಸ್ಥೆ ಮತ್ತು ನಾಯಕತ್ವ ನಿರ್ಮಾಣ ಸಂಸ್ಥೆ, ಸರ್, ಎರಡು ಉದ್ದೇಶ ಹೊಂದಿರತಕ್ಕಂಥ ಸಂಸ್ಥೆ ಜಗತ್ತಲ್ಲಿ ಇದ್ರೆ ಆ NGO ಖಂಡಿತವಾಗಿ ಕೂಡ ಜೆಸಿ ಸಂಸ್ಥೆ ಅಂತ ಹೇಳೋದನ್ನ ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ನಾ ತುಂಬಾ ವೇದಿಕೆಯಲ್ಲಿ ಮಾತಾಡಿದ್ದೇನೆ. ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಪಾಪ್ಯುಲೇಷನ್ ನಮ್ಮ ಹತ್ರ ಅದ್ಭುತ ಇದೆ. ಆ ಪಾಪ್ಯುಲೇಷನ್ ಅನ್ನ ಹ್ಯೂಮನ್ ರಿಸೋರ್ಸ್ ಕನ್ವರ್ಟ್ ಮಾಡಬೇಡವಾ? ಯೋಚನೆ ಮಾಡಿ. ಜನಸಂಖ್ಯೆಯನ್ನ ಹ್ಯೂಮನ್ ರಿಸೋರ್ಸ್ ಕನ್ವರ್ಟ್ ಮಾಡುವಂತ ಎರಡು ಮಾಧ್ಯಮ ಇದೆ. ಒಂದು ಎಜುಕೇಶನ್, ಮತ್ತೊಂದು ಇನ್ಫಾರ್ಮಲ್ ಎಜುಕೇಶನ್. ಒಂದು ಫಾರ್ಮಲ್ ಎಜುಕೇಶನ್, ಇನ್ನೊಂದು ಇನ್ಫಾರ್ಮಲ್ ಎಜುಕೇಶನ್. ಬಟ್ ನಾನು ಶಿಕ್ಷಕನಾಗಿ ಹೇಳ್ತಾ ಇದ್ದೇನೆ ಸರ್, ಫಾರ್ಮಲ್ ಎಜುಕೇಶನ್ ಇದು ಸೋಲ್ತಾ ಇದೆ. ಶಾಲಾ ಶಿಕ್ಷಣ ಇವತ್ತು ತನ್ನ ಗೋಲ್ಸ್ ರೀಚ್ ಮಾಡ್ತಾ ಇಲ್ಲ. ಶಾಲಾ ಶಿಕ್ಷಣ ಇವತ್ತು ತನ್ನ ಗೋಲ್ಸ್ ರೀಚ್ ಮಾಡ್ತಾ ಇಲ್ಲ ಅಂತ ಸರ್ಕಾರ ಒಪ್ಪಿಕೊಳ್ತಾ ಇದೆ. ಹಾಗಿದ್ರೆ ಆಲ್ಟರ್ನೇಟಿವ್ ಏನು, ಪರ್ಯಾಯವೇನು? ಸರ್, ಪರ್ಯಾಯ ಖಂಡಿತವಾಗಿ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇನ್ಫಾರ್ಮಲ್ ಎಜುಕೇಶನ್. ಈ ಶಿಕ್ಷಣವನ್ನು ಕೊಡುವ ಸಂಸ್ಥೆ ಯಾವ ಜಗತ್ತಲ್ಲಿ? ಜಗತ್ತಿನ ಅತಿ ದೊಡ್ಡ ಅಧಿಕೃತ ತರಬೇತಿ ಸಂಸ್ಥೆ ಯಾವುದು? ಖಂಡಿತವಾಗಿ JCI, ಖಂಡಿತವಾಗಿ ಜೆಸಿ. ನಾವು ಇದನ್ನ ಮಾಡಬೇಕು. ತರಬೇತಿ ನಮ್ಮ ಆದ್ಯತೆ ಆಗಬೇಕು. ತರಬೇತಿ ಕೊಡುವಂತ NGO ನಾವು ಆಗ್ಬೇಕು. ತರಬೇತಿಗೆ ಜನ ನಮ್ಮನ್ನ ಹುಡುಕೊಂಡ್ ಬರ್ಬೇಕಂತ ಹೇಳುವಂತ ಮಾತು. ನಾನು ಕೆಲವು ಎಕ್ಸಾಂಪಲ್ಸ್ ಕೊಡ್ತೇನೆ. ಇದು ನಮ್ಮ ಇಮೇಜ್ ಫ್ಯಾಕ್ಟರಿಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು 30 ವರ್ಷಗಳ ಹಿಂದೆ ಲೋಕಸಭೆಯಲ್ಲಿ ಗಲಾಟೆಗಳಾದಾಗ, ಅಲ್ಲಿ ಮೆಂಬರ್ಸ್ಗಳು ಎದ್ದು ನಿಂತು ಗಲಾಟೆ ಮಾಡಿದಾಗ, ಪೇಪರ್ಗಳನ್ನು ಹರಿದು ಬಿಸಾಡಿದಾಗ, ಚೇರುಗಳನ್ನ ಕಿತ್ತು ಬಿಸಾಡುವ ಕೆಲಸಗಳನ್ನ ಮಾಡುವಾಗ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರ್ತಕ್ಕಂಥ ಪ್ರಮೋದ್ ಮಹಾಜನ್ ಎದ್ದು ನಿಂತು ಅವ್ರು ಹೇಳ್ತಾರೆ ನಮ್ಮ ಮೆಂಬರ್ಸಿಗೆ ತರಬೇತಿ ಬೇಕಾಗಿದೆ. ಚೇರ್ಮನ್ಶಿಪ್ ಮತ್ತು ಪಾರ್ಲಿಮೆಂಟರಿ ಪ್ರೊಸೀಜರ್ ಬಗ್ಗೆ ನಮ್ಮ ಮೆಂಬರ್ಸ್ ಬಗ್ಗೆ ತರಬೇತಿ ಬೇಕಾಗಿದೆ. ಈ ತರಬೇತಿ ಕೊಡುವ ಒಂದು ಸಂಸ್ಥೆ ಇದ್ರೆ ಜೆಸಿ ಸಂಸ್ಥೆ ಮಾತ್ರ ಅಂತ ಪ್ರಮೋದ್ ಮಹಾಜನ್ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದು ರೆಕಾರ್ಡ್ ಆಗಿದೆ. ನಾನು ನಿಮ್ಗೆ ಹೇಳುತ್ತೇನೆ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ಆಯಿತು. ವಿದ್ಯಾರ್ಥಿ ಸರ್ಕಾರ ರಚನೆ ಆಗುವಾಗ ಪ್ರಫುಲ್ ಕುಮಾರ್ ಮಹಂತೋ ಚೀಫ್ ಮಿನಿಸ್ಟರ್ ಆಗ್ತಾರೆ. ಅವ್ರ ಚೀಫ್ ಮಿನಿಸ್ಟರ್ ಆಗುವಾಗ ಅಲ್ಲಿಯ ಮೆಂಬರ್ಸ್ಗೆ ತರಬೇತಿ ಬೇಕು ಅಂತ ಅನಿಸ್ತು. ಅಸ್ಸಾಮಿನ ಮೆಂಬರ್ಸ್ಗಳಿಗೆ, ವಿಧಾನಸಭೆ ಮೆಂಬರ್ಸ್ಗಳಿಗೆ CAPB ತರಬೇತಿ ಆಗುವಾಗ MD ನಂಜುಂಡ ಸರ್ ನಮ್ಮ ತರಬೇತಿದಾರನ ಕರೆಸ್ಕೊಂಡು ಅಸ್ಸಾಮಲ್ಲಿ ತರಬೇತಿ ಕೊಡ್ತಾರೆ. ಬಹಳ ಗ್ರೇಟ್ ಅಂತ ಭಾವಿಸ್ಕೊಳ್ತೇನೆ. ಜೆಸಿಗೊಂದು ಹೆಮ್ಮೆ. ಮಂಗಳೂರಲ್ಲಿ ಮಹಾನಗರ ಪಾಲಿಕೆ ಆಯಿತು. ಹೊಸ ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಚಾರ್ಜ್ ತಗೊಳ್ಳುವಾಗ ಅಲ್ಲಿನ ಮೆಂಬರ್ಸ್ಗಳಿಗೆ ಬೈಲಾಸ್ನ ಆಧಾರದ ಮೇಲೆ ಫುಲ್ ಡೇ ವರ್ಕ್ಶಾಪ್ ಅನ್ನ ಮಾಡಿರ್ತಕ್ಕಂಥವ್ರು MD ನಂಜುಂಡ ಸರ್ ನಮ್ಮ ನ್ಯಾಷನಲ್ ಟ್ರೈನರ್ ಆಗಿರ್ತಕ್ಕಂಥವ್ರು. ಈ ಕೆಲಸವನ್ನ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಪ್ರೀತಿ ವಿದ್ಯಾರ್ಥಿ, ನನ್ನ ಪ್ರೀತಿಯ ಜೆಸಿ ಬಂಧುಗಳೇ, UNOದಲ್ಲಿ ವಿಶ್ವಸಂಸ್ಥೆಯಲ್ಲಿ ಜನರಲ್ ಅಸೆಂಬ್ಲಿ ನಾಯಕತ್ವದ ಕ್ರೈಸಿಸ್ಗಳು ಬಂದಾಗ ಒಬ್ಬ ಟ್ರೈನರ್ ಅನ್ನ ಕಳಿಸ್ಕೊಂಡು ನಾಯಕತ್ವ ತರಬೇತಿಗಳನ್ನ ಕೊಡ್ತಾರೆ. UNOದಲ್ಲಿ ವಿಶ್ವಸಂಸ್ಥೆ ಸರ್ ಆ ಕೆಲಸವನ್ನ ವಾಮನ್ ಕುಮಾರ್ ಮಾಡ್ತಾರೆ. ನಮ್ಗೆ ಹೆಮ್ಮೆ ತಂದು ಕೊಡ್ತಾರೆ. ರೋಟರಿ ಗವರ್ನರ್ಗಳಿಗೆ ತರಬೇತಿ ಕೊಡುವಂತ ವರ್ಕ್ಶಾಪ್ಗಳು ಆಗ್ತವೆ ಅಮೆರಿಕಾದಲ್ಲಿ. ಪ್ರತಿ ವರ್ಷ ರೋಟರಿ ಗವರ್ನರ್ಸ್ಗಳು ಬರ್ತಾರೆ. ಅದಕ್ಕೆ ಪರ್ಮನೆಂಟ್ ಟ್ರೈನರ್ ಆಗಿ G ಬಾಲಚಂದ್ರನ್ ನಮ್ಮ ಟ್ರೈನರ್ ಇದ್ದಾರೆ. ಹೆಮ್ಮೆ ಪಡಬೇಕು G ಬಾಲ ಸರ್ ಬಗ್ಗೆ. ಲಯನ್ಸ್ ಗವರ್ನರ್ ತರಬೇತಿ ಕೊಡುವಂತ ಅದೇ ರೀತಿ ಕಾರ್ಯಕ್ರಮ ಇದೆ ಅಮೆರಿಕಾದಲ್ಲಿ. ಅದಕ್ಕೆ ತರಬೇತಿಯನ್ನ ಕೊಡುವಂತ ವಾಮನ್ ಕುಮಾರ್ ಅವರು, ಸುಬ್ರಹ್ಮಣ್ಯಂ ಸರ್ ಅವರು, G ಬಾಲ ಅವರು ಎಲ್ಲ ನಮ್ಮ ರಾಷ್ಟ್ರೀಯ ತರಬೇತಿದಾರರು. ನಾವು ಹೆಮ್ಮೆ ಪಡಬೇಕು ಅವರ ಬಗ್ಗೆ. ನನ್ನ ಪ್ರೀತಿ ಬಂಧುಗಳೇ, ಸಿಂಗಾಪುರಲ್ಲಿ ಹೊಸ ಗವರ್ಮೆಂಟ್ ಫಾರ್ಮ್ ಆಯಿತು. ಹೊಸ ಗವರ್ಮೆಂಟ್ ಫಾರ್ಮ್ ಆದಾಗ ಅವರಿಗೆ CAPB ತರಬೇತಿಗಳು ಬೇಕಾಯಿತು. ಆ ತರಬೇತಿಯನ್ನು ಕೊಡ್ಲಿಕ್ಕೋಸ್ಕರ ರಾಜಾ ಗೋವಿಂದ ಸ್ವಾಮಿ ಅಂತ ಒಬ್ಬ ನ್ಯಾಷನಲ್ ಟ್ರೈನರ್ ಕರ್ಕೊಂಡು ಬರ್ತಾರೆ. ನಮ್ಮ ಜೆಸಿ ನ್ಯಾಷನಲ್ ಟ್ರೈನರ್ ಆದ ರಾಜಾ ಗೋವಿಂದ ಸ್ವಾಮಿ ಅವರು ಹೋಗಿ ಸಿಂಗಾಪುರದ ಮೆಂಬರ್ಸ್ಗೆ ತರಬೇತಿ ಕೊಟ್ಟು ಬರ್ತಾರೆ. ಇವರೆಲ್ಲ ನಮ್ಮ ಕೀರ್ತಿ ಕಲಶಗಳು ಅಂತ ನಾನು ಭಾವಿಸ್ಕೊಳ್ತೇನೆ. ಇದನ್ನ ಪ್ರತಿಯೊಬ್ಬ ಜೆಸಿ ಮೆಂಬರ್ಸ್ ಕೂಡ ಹೆಮ್ಮೆ ಎಂದು ಹೇಳ್ಕೊಳ್ಳುವ ಕೆಲಸಗಳನ್ನ ಮಾಡಬೇಕು. ಯಾಕಂದ್ರೆ ಇವರು ನಮ್ಮ ನಿಜವಾದ ರಾಯಭಾರಿಗಳು.
ಒಬ್ಬ ಟ್ರೈನರ್ ನಿಜವಾದ ರಾಯಭಾರಿ ಅಂತ ಹೇಳ್ತೇನೆ. ನನ್ನ ಪ್ರೀತಿ ಬಂಧುಗಳೇ, ನಾವು ಯಾವತ್ತೂ ಮಾತಾಡ್ತೇವೆ ಪತ್ರಿಕೆಯ ಸುದ್ದಿಗಳ ಬೇಸ್ ಮೇಲೆ, ಭಯೋತ್ಪಾದಕರಿದ್ದಾರೆ, ದೇಶವನ್ನ ಆಳ್ತಾ ಇದ್ದಾರೆ, ದೇಶವನ್ನು ಅಡಗಿಸ್ತಾ ಇದ್ದಾರೆ, ಭಯೋತ್ಪಾದಕರೇ ತರಬೇತಿ ಕೂಡ ಸಂಸ್ಥೆಗಳಿದೆ, ಹೀಗೆಲ್ಲ ನಾವು ಮಾತಾಡ್ತೇವೆ. ಸಬ್ಕಾನ್ಶಿಯಸ್ ಮೈಂಡ್ ನ ಒಳಗಡೆ ಕೈ ಹಾಕಿ ಒಬ್ಬ ಯುವಕನನ್ನ, ಒಬ್ಬ ಯುವಕಿಯನ್ನ ನಕ್ಸಲೈಟ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಅಂತಾದ್ರೆ, ಸಬ್ಕಾನ್ಶಿಯಸ್ ಮೈಂಡ್ ಒಳಗೆ ಕೈ ಹಾಕಿ ಒಬ್ಬನನ್ನ ಭಾವನಾತ್ಮಕವಾಗಿ ಒಬ್ಬ ಭಯೋತ್ಪಾದಕ ಮಾಡ್ಲಿಕ್ಕೆ ಸಾಧ್ಯ ಅಂತಾದ್ರೆ, ಒಳ್ಳೆ ನಾಗರಿಕರನ್ನ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಸಬ್ಕಾನ್ಶಿಯಸ್ ಮೈಂಡ್ ನ ಪವರ್ಗಳನ್ನ ಕರೆಕ್ಟ್ ಆಗಿ ಟ್ರೈನರ್ ಬಳಸ್ಕೊಳ್ತಾನಂತಾದ್ರೆ, ಭಯೋತ್ಪಾದಕನ ಪ್ಲೇಸ್ ಅಲ್ಲಿ ಒಬ್ಬ ಒಳ್ಳೆ ನಾಗರಿಕರನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಮ್ಗೆ ಯಾಕೆ ಸಾಧ್ಯ ಆಗೋದಿಲ್ಲ? ಮಾಡ್ಬೇಕಲ್ಲ ಈ ಕೆಲಸಗಳನ್ನ ನಾವು. ನಾನು ವಿನಂತಿ ಮಾಡ್ಕೋತೇನೆ ಸ್ನೇಹಿತರೆ, ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ, ಪವರ್ ಆಫ್ ಮ್ಯೂಸಿಕ್ ಅನ್ನ, ಪವರ್ ಆಫ್ ಪ್ರೇಯರ್ಸ್ ಗಳನ್ನ ಇವತ್ತು ಅಧಿಕೃತವಾಗಿ ಬಳಸ್ಕೊಳ್ಳೋ ಶಕ್ತಿ ನಮ್ಮ ಟ್ರೈನರ್ಸ್ ಗಳಿಗಿದೆ. ಇದು ಮಾಡಬೇಕು ಅಂತ ಹೇಳುವಂತದ್ದು. ನನ್ನ ಪ್ರೀತಿ ಬಂಧುಗಳೇ, 1980 ನಂತರದ ಇಸ್ವಿಯಲ್ಲಿ ಆಗಿರ್ತಕ್ಕಂಥ ಕೆಲವು ಕ್ರಾಂತಿಕಾರವಾದ ಕೆಲವು ಕ್ರಮಗಳು ನಿಮ್ಗೆ ಹೇಳ್ತೇನೆ. ನಾನು ಯಾವತ್ತೂ ನೆನಪು ಮಾಡ್ಕೊಳ್ತೇನೆ. ಜಾನೆ ಕಹಾ ವೋ ದೀನ್ ಅಂತ ಹೇಳಿ ಬಹಳ ಹಳೆ ಹಿಂದಿ ಸಾಂಗ್ ಅದು. ಈ ದಿನಗಳು ಎಲ್ಲಿ ಹೋಯ್ತು ಅಕ್ಷತಾ ಹುಡುಕ್ತಾ ಹೋಗ್ತೇನೆ. ಅಕ್ಷತಾ ಆಗ ಹುಟ್ಟಿರ್ಲಿಲ್ಲ. 1985, 86 ಹೇಗಿತ್ತು ಮಾಲಿನಿ ಹೇಳ್ತೇನೆ, ಜೆಸಿ ಹೇಗಿತ್ತು ನಾನು ನಿಮ್ಗೆ ಹೇಳ್ತೇನೆ. ಪ್ರತಿ ಆದಿತ್ಯವಾರಕ್ಕೆ ಒಂದಲ್ಲ ಒಂದು ಟ್ರೈನಿಂಗ್ ಕಾರ್ಯಕ್ರಮ ನಾ ಹುಡುಕೊಂಡು ಹೋಗುವಂತದ್ದು. ಪ್ರತಿ ವಾರಕ್ಕೆ MLI ನಾವು MCID ಕಾರ್ಯಕ್ರಮ ಅಂತ ಹೇಳುದು. ಇವತ್ತು ಮುಣಕೂರಲ್ಲಿ, ನಾಳೆ ಕಿನ್ನಿಗೋಳಿಯಲ್ಲಿ, ನೆಕ್ಸ್ಟ್ ಸಂಡೇ ಶಿಕಾರಿಪುರದಲ್ಲಿ, ನೆಕ್ಸ್ಟ್ ಸಂಡೇ ಹೊಸಪೇಟೆಯಲ್ಲಿ, ನೆಕ್ಸ್ಟ್ ಸಂಡೇ ಕೇರಳದಲ್ಲಿ ಹುಡುಕೊಂಡು ಹೋಗೋ ಕಾರ್ಯಕ್ರಮ. ವರ್ಷಕ್ಕೊಂದು 50 ಕಾರ್ಯಕ್ರಮ, ನಮ್ಗೆ 50 ಕಾರ್ಯಕ್ರಮ ಪ್ರತಿ ಸಂಡೇ ಸಿಗ್ತಿತ್ತು. ಯಾವತ್ತೂ ಬಿಡುವಿಲ್ಲ ನಮ್ಗೆ. ನಮ್ ಕೆಲಸ ಏನು? ಈ ಸಂಡೇಯಲ್ಲಿ ಕಾರ್ಯಕ್ರಮ. ಸೋಷಿಯಲ್ ಮೀಡಿಯಾ ಕಾಲ ಅಲ್ಲ, ವಿಕಿಪೀಡಿಯಾ ಇರಲಿಲ್ಲ, ಗೂಗಲ್ ಇಲ್ಲ, ನಮ್ಗೆ ಯಾವುದೇ ಸ್ನೇಹಿತರೆ ಬೇರೆ ಮಾಹಿತಿ ಸಿಗ್ತಿರ್ಲಿಲ್ಲ. ತರಬೇತಿಗಳ ಮೂಲಕ ಸಿಗ್ತಾ ಇದ್ದ ಮಾಹಿತಿಗಳು ಪ್ರತಿ ಆದಿತ್ಯವಾರಕ್ಕೆ ಒಂದಲ್ಲ ಒಂದು MLID ಕಾರ್ಯಕ್ರಮಗಳು ನಡೀತಾ ಇದ್ದವು ಸ್ನೇಹಿತರೆ. ಹುಡುಕಿಕೊಂಡು ಹೋಗ್ತಿದ್ದೆವು. ಇದರಿಂದ ಟ್ರೈನಿಂಗ್ ಸಿಗ್ತಿತ್ತು ನಮ್ಗೆ, ರಾಕೇಶ್, ನಾಲೆಜ್ ಸಿಗ್ತಿತ್ತು ನಮ್ಗೆ. ಅದಕ್ಕಿಂತ ಫೆಲೋಶಿಪ್ ಡೆವಲಪ್ ಆಗ್ತಿತ್ತು. ಶಿಕಾರಿಪುರಕ್ಕೆ 4 ಜನ ಹೋಗುವಂತದ್ದು, ಹೊಸಪೇಟೆಗೆ ಒಂದು 5 ಜನ ಹೋಗುವಂತದ್ದು. ಜೊತೆಗೆ ಬೆರೀತಾ ಹೋದಾಗ ನಮ್ಗೆ ಫೆಲೋಶಿಪ್ ಡೆವಲಪ್ಮೆಂಟ್ ಆಗ್ತಿತ್ತು. ಅದ್ಭುತವಾದ ತರಬೇತಿ ನಮ್ಗೆ ಸಿಗ್ತಾ ಇದ್ರು. ನೆನಪು ಮಾಡ್ಕೊಳ್ತೇನೆ, ಇವತ್ತು ಟಿ ಕೃಷ್ಣಮೂರ್ತಿ ಅಂತ ಒಬ್ಬ ಹಿರಿಯ ಟ್ರೈನರ್ ನಮ್ಮಲ್ಲಿದ್ದಾರೆ. ನಮ್ಗೆಲ್ಲ ಗೊತ್ತಿ, ಇಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿರ್ತಕ್ಕಂಥವ್ರು. ಈಗಲೂ ವರ್ಷಕ್ಕೆ 100 ತರಬೇತಿಗಳನ್ನ ಮಾಡ್ತಾರೆ. ಸಮಾಜ ವರ್ಷಕ್ಕೆ 100 ತರಬೇತಿ, ಅವರ ಡೈರಿಯಲ್ಲಿ ನಾನು ನೋಡಿ ಶಾಕ್ ಆಗಿದ್ದೇನೆ. ವರ್ಷಕ್ಕೆ 100 ತರಬೇತಿಗಳನ್ನ ಮಾಡ್ತಾರೆ. ಇಂಥವ್ರು ಇವತ್ತು ನಮಗೆ ತುಂಬಾ ಮಾರ್ಗದರ್ಶನವನ್ನ ಮಾಡೋ ಶಕ್ತಿ ಇರತಕ್ಕಂಥವ್ರು. ಅದ್ಭುತ ಅಂತ ಹೇಳುವಂತದ್ದು. ನಾನು ವಿಶಾಖಪಟ್ಟಣ ಒಂದು ಕಾರ್ಯಕ್ರಮಕ್ಕಾಗಿ ಹೋಗಿದ್ದೆ. ಆರ್ ಸುನೀಲ್ ಕುಮಾರ್ ಅಂತ ಒಬ್ಬ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು. ಅವರ ಒಂದು ತರಬೇತಿ ಕಾರ್ಯಕ್ರಮ, CAPP ಒಂದು ತರಬೇತಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಎಷ್ಟು ಸ್ಫೂರ್ತಿ ಬಂತು ನಂಗೆ ಅಂತ ಹೇಳಿದ್ರೆ, ನನ್ನ ಝೋನ್ ಕಾನ್ಲಿ ಅಲನ್ ಸರ್, ನನ್ನ ಝೋನ್ ಕಾಲ್ ನಾನು ಎಜೆಂಡಾ ಪ್ರತಿಯನ್ನ ಇಟ್ಟುಕೊಳ್ಳದೆ ಇಡೀ ಝೋನ್ ಕಾಲ್ ಚೇರ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಈ ಶಕ್ತಿ ಎಲ್ಲಿಂದ ಬಂತು? CAPPಯ ಪವರ್ ಅನ್ನ, ಆರ್ ಸುನಿಲ್ ಕುಮಾರ್ ಕೊಟ್ಟ ಪವರ್ ಅನ್ನ ಎಷ್ಟು ಜನ ಬಳಸ್ಕೊಳ್ಳಿಕ್ಕೆ ನಿಮ್ಗೆ ಸಾಧ್ಯ ಇದೆ? ಎಲ್ಲರೂ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾನು ಹೇಳುವಂತದ್ದು, ಶಿವಕುಮಾರ್ ಸರ್ ನಾನು ಮಾಡಿದೆ ಅಂತಲ್ಲ, ನನಗೆ ಸಾಧ್ಯವಾಗಿದೆ ಪರಮೇಶ್ವರ್ ಸರ್ ಅಂತಾದ್ರೆ ಎಲ್ರಿಗೂ ಸಾಧ್ಯ ಆಗ್ತದೆ. ನನಗೆ ಸಾಧ್ಯವಾಗಿದೆ ಅಂತಾದ್ರೆ ಎಲ್ರಿಗೂ ಸಾಧ್ಯ ಆಗುವಂತದ್ದು. ಸುಬ್ರಹ್ಮಣ್ಯಂ ಸರ್ ಅವರು ಮಾಡಿರ್ತಕ್ಕಂಥ ಲೀಡರ್ಶಿಪ್ ಇನ್ ಆಕ್ಷನ್ ಅದ್ಭುತ ಪ್ರೋಗ್ರಾಮ್ ಅನ್ನು ನೋಡಿದ್ದೇನೆ. ಎನ್ ಹೆಬ್ಬಾರ EPS ಕಾರ್ಯಕ್ರಮ ರಕ್ತದಲ್ಲಿ ಸೇರಿ ಹೋಗಿದೆ, ಬ್ಲಡ್ ಅಲ್ಲಿ ಸೇರಿ ಹೋಗಿರ್ತಕ್ಕಂಥದ್ದು. ವಾಮನ್ ಕುಮಾರ ಕಮ್ಯುನಿಕೇಶನ್ಗೆ ಸಮಾನವಾದ ಕಮ್ಯುನಿಕೇಶನ್ ಟ್ರೈನಿಂಗೇ ಇಲ್ಲ. ಬ್ರಾಂಡಿಂಗ್ ಟಾಪಿಕ್ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅಂಥ ಟ್ರೈನರ್ಸ್ಗಳ ತರಬೇತಿಯನ್ನ ಪಡ್ಕೋಬೇಕು ಅಂತ ನಂಗೆ ಆಸೆ ಇದೆ. ನಾನು ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಝೋನ್ ಗವರ್ನಿಂಗ್ ಬೋರ್ಡ್ ಅನ್ನ, ಚರಿಸ್ಮ್ಯಾಟಿಕ್ ಆಗಿರ್ತಕ್ಕಂಥ ಟ್ರೈನರ್ಸ್ಗಳನ್ನ ನಮ್ಮ ಝೋನಿಗೆ ಕರೆಸುವಂತದ್ದು, ನಾವು ವರ್ಕ್ಶಾಪ್ ಅಲ್ಲಿ ಕೂತ್ಕೊಳ್ಳುವಂತದ್ದು, ಪಾರ್ಟಿಸಿಪೆಂಟ್ ಆಗಿ ಕೂತ್ಕೊಳ್ಳುವಂತದ್ದು, ನಮ್ಮ ಅನುಭವಗಳನ್ನ ಜಾಸ್ತಿ ಮಾಡ್ಕೊಳ್ಳುವಂತದ್ದು, ಪ್ರತಿಯೊಬ್ಬ JC ಕೂಡ ಮೋಟಿವೇಟ್ ಮಾಡುವಂತದ್ದು. ಇದಾಗಬೇಕು ಅಂತ ನಂಗೆ ಆಸೆ ಇದೆ. ತರಬೇತಿಯಿಂದ ಆಗಿರ್ತಕ್ಕಂಥ ಮೋಟಿವೇಶನ್ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ತರಬೇತಿಯಿಂದ ಆಗಿರ್ತಕ್ಕಂಥ ಮೋಟಿವೇಶನ್, ರೋಷನ್ ಸರ್, ನಮ್ಗೆ ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಪ್ರತಿಯೊಂದು ತರಬೇತಿಯ ಅಸ್ಮಿತೆಗಳು ಏನಿದೆ ನನ್ನೊಳಗೆ ತುಂಬಿಸ್ಕೊಂಡಿದ್ದೇನೆ, ನನ್ನೊಳಗೆ ಧೈರ್ಯ ತುಂಬಿಸ್ಕೊಂಡಿದ್ದೇನೆ, ನನ್ನ ಕಾನ್ಫಿಡೆನ್ಸ್ ತುಂಬಿಸ್ಕೊಂಡಿದ್ದೇನೆ. 1988ನೇ ಇಸ್ವಿನಲ್ಲಿ ಯಾರನ್ನೋ ಪರಿಚಯ ಮಾಡ್ಲಿಕ್ಕೋಸ್ಕರ ವೇದಿಕೆಯಲ್ಲಿ ಬಂದಿರತಕ್ಕಂಥ ನಾನು ಒಂದಕ್ಷರ ಕೂಡ ಮಾತನಾಡ್ಲಿಕ್ಕಾಗದೆ ಪೇಪರ್ ಅನ್ನ ಮುದ್ದೆ ಮಾಡಿ ಅಳ್ತಾ ಹಿಂದೆ ಹೋಗಿ ಕೂತಿ ಸಾರಿ ಹೇಳಿರ್ತಕ್ಕಂಥ ವ್ಯಕ್ತಿ ನಾನು. ಮಾತಾಡ್ಲಿಕ್ಕೆ ಆಗೋಲ್ಲ ನಂಗೆ. 86, 87 ಒಂದು ಚೀಟಿ ಹಿಡ್ಕೊಂಡು ಕೂಡ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಒಂದು ಅಕ್ಷರ ಮಾತಾಡ್ಲಿಕ್ಕಾಗದೆ ಹಿಂದೆ ಹೋಗಿ ಕೂತಿರ್ತಕ್ಕಂಥವ ನಾನು.
ಸ್ನೇಹಿತರು ನೆನಪು ಮಾಡ್ಕೊಳ್ತೇನೆ, ಇವತ್ತು ಹಂಪಿ ಉತ್ಸವದ ಪ್ರಧಾನ ವೇದಿಕೆಯಲ್ಲಿ 3 ಲಕ್ಷ ಜನರ ಮುಂದೆ ನನಗೆ 1 ಗಂಟೆ 1.25 ಗಂಟೆ ಮಾತಾಡ್ಲಿಕ್ಕೆ ಸಾಧ್ಯ ಅಂತ ಆದ್ರೆ ಈ ಶಕ್ತಿ ಎಲ್ಲಿಂದ ಬಂತು ಸರ್? ಬೇರೆ ಎಲ್ಲಿಂದ ಬಂದದಲ್ಲ, ಜೆಸಿಯಿಂದ ಬಂತು ಅಂತ ಹೇಳ್ತೇನೆ. ಈ ಶಕ್ತಿ ಬಂದಿರತಕ್ಕಂಥದ್ದು ಬೇರೆ ಎಲ್ಲಿಂದ ಬಂದದಲ್ಲ ಸರ್, ಜೆಸಿಯಿಂದ ಮಾತ್ರ ಬಂದಿರತಕ್ಕಂಥದ್ದು. ನಿಮ್ಗೆಲ್ಲ ಗೊತ್ತಿಲ್ಲ ಸ್ನೇಹಿತರೆ, ಗೊತ್ತಿದೆ ನಿಮ್ಗೆ, 2014 ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗಿ ಬೆಡ್ ರಿಡನ್ ಆಗಿದ್ದು. ಡಾಕ್ಟರ್ ಹೇಳ್ತಾರೆ 6 ತಿಂಗಳು ಏಳ್ಲಿಕ್ಕೆ ಆಗೋಲ್ಲ ನಿನಗೆ, 2 ಸೊಂಟದಲ್ಲಿ ಫ್ರಾಕ್ಚರ್ ಇದೆ ರಾಕೇಶ್, 6 ತಿಂಗಳು ಏಳ್ಲಿಕ್ಕೆ ಆಗೋದಿಲ್ಲ, ನಿನ್ನ ಪೋಸ್ಚರ್ ಚೇಂಜ್ ಮಾಡ್ಲಿಕ್ಕಿಲ್ಲ, ಹಾಗೆ ಮಲಗಬೇಕು. ನಿರ್ಧಾರ ಮಾಡ್ಕೊಂಡೆ, ಇಲ್ಲ ಚೇಂಜ್ ಆಗ್ಬೇಕು. ನಾನೊಬ್ಬ ಜೆಸಿ ಟ್ರೈನರು, ಸುಮ್ಮನೆ ಮಲಗುವಂತವನಲ್ಲ, ಸುಮ್ಮನೆ ಮಲಗಬಾರ್ದು. ನನ್ನ ವಿಡಿಯೋಗಳನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಬುಕ್ಸ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಆಟೋಬಯೋಗ್ರಫಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಹೊಸ ಪುಸ್ತಕ ತಿಳ್ಕೊತಾ ಹೋದೆ, ನನ್ನದೇ ವಿಡಿಯೋಗಳನ್ನ ಮತ್ತೆ ನೋಡ್ತಾ ಹೋದೆ. ಡಾಕ್ಟರ್ಗೆ ಶಾಕ್ ಆಗಿದೆ, ಹೇಳ್ತಾರೆ ಸ್ನೇಹಿತರೆ, ನಾನು 1.5 ತಿಂಗಳ ಒಳಗಡೆ ಕ್ಲಾಸಿಗೆ ಬಂದು ಪಾಠ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇದು ಜೆಸಿ ಕೊಟ್ಟ ಶಕ್ತಿ ಹೊರತು ಬೇರೆ ಏನೂ ಅಲ್ಲ ಅಂತ ಹೇಳ್ತೇನೆ. ನಮ್ಮಲ್ಲಾಗಿರ್ತಕ್ಕಂಥ ಸಣ್ಣ ಕೆಲ ಬದಲಾವಣೆಗಳು ನಾನೆಲ್ಲ ವೇದಿಕೆಯಲ್ಲಿ ಇದನ್ನು ಹೇಳ್ತೇನೆ. ನಾನು ನೆನಪು ಮಾಡ್ಕೊಳ್ತೇನೆ ಕಾರ್ಕಳ ಜೆಸಿಯನ್ನ, ನೆನಪು ಮಾಡ್ಕೊಳ್ತೇನೆ. ಅದ್ಭುತ ಒಂದು ಕಾರ್ಯಕ್ರಮ. ನನ್ನ ಕಾಲೇಜ್ ದಿನದ ಫೋಟೋಸ್ ನಿಮಗೆ ನೋಡಿ ಶಿವಕುಮಾರ್, ಎಲ್ಲೂ ನಗೋದಿಲ್ಲ. ನನ್ನ ಹೈಸ್ಕೂಲ್ ದಿನದ ಗ್ರೂಪ್ ಫೋಟೋಸ್ ನೋಡಿ, ನಾನು ಎಲ್ಲೂ ನಕ್ಕಿರ್ತಕ್ಕಂಥ ಪ್ರಸಂಗ ಇಲ್ಲ. ಅದರ 92 ಒಂದು ಸ್ಪೀಚ್ ಕಾರ್ಯಕ್ರಮ ಆಯ್ತು ಕಾರ್ಕಳ ಜೆಸಿಸ್ ನಲ್ಲಿ. ಬಹಳ ಅದ್ಭುತ ಟ್ರೈನರ್ ಬಂದಿದ್ರು ಸರ್, ಕೊಯಮತ್ತೂರಿಂದ ಬಂದಿರತಕ್ಕಂಥ ಟ್ರೈನರ್. ನೆನಪು ಮಾಡ್ಕೊಳ್ತೇನೆ ಅವರನ್ನ. ನಮ್ಮನ್ನ ವಿಡಿಯೋ ಕೌನ್ಸಿಲಿಂಗ್ ಅನ್ನ ಮಾಡ್ತಾ, ನಮ್ಮ ಮುಖವನ್ನ ಗಮನಿಸ್ಕೊಳ್ತಾ, ಭಾವನೆಗಳನ್ನ ಲೀಡ್ ಮಾಡ್ಕೊಳ್ತಾ, ಧೈರ್ಯವನ್ನ ತುಂಬಿಸ್ತಾ ಅವ್ರು ಹೇಳ್ತಾರೆ, ನಿನ್ನೊಳಗೆ ಅದ್ಭುತ ಸ್ಮೈಲ್ ಇದೆ ಪುಣ್ಯಾತ್ಮ, ಹೊರಗೆ ಹಾಕ್ತಾ ಇಲ್ಲ. ನಿನ್ನೊಳಗೆ ಅದ್ಭುತ ಸ್ಮೈಲ್ ಇದೆ ಪುಣ್ಯಾತ್ಮ, ಹೊರಗೆ ಹಾಕ್ತಾ ಇಲ್ಲ, ಬಹಳ ಸೀರಿಯಸ್ ಆಗ್ಬಿಡ್ತಿ, ಒಳಗೆ ಸ್ಮೈಲ್ ಇದೆ, ಹೊರಗೆ ತಕೊಂಬ ಅಂತ ಅವ್ರು ಯಾವಾಗ ಹೇಳ್ತಾರೆ ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ನಗು ತಂದಿರತಕ್ಕಂಥ ಸಂಸ್ಥೆ ಬೇರೆ ಯಾವುದೂ ಅಲ್ಲ, ಒಂದು ಟ್ರೈನಿಂಗ್ ಕಾರ್ಯಕ್ರಮ, ಒಂದು ಜೆಸಿ ಸಂಸ್ಥೆ ಒಂದು ಕಾರ್ಯಕ್ರಮ ಅಂತ ಹೇಳೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೇನೆ ಸರ್. ಇಂಥ ತರಬೇತಿಗಳು ಇವತ್ತು ನಮ್ಮ ಮೆಂಬರ್ಸಿಗೆ ಬೇಕು ಅಂತ ಹೇಳುವಂತದ್ದು. ಇವತ್ತು ಹೆಚ್ಚಿನ ಜನ ತರಬೇತಿಗಳಿದ್ದಾರೆ, ಅದರಿಂದ ನಾನು ತರಬೇತುದಾರರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡಬೇಕು, ಉದ್ದವಾದ ಭಾಷಣ ಮಾಡೋದಿಲ್ಲ. ಬಟ್ ಹೇಳ್ಬೇಕಾದ ಸಂಗತಿಗಳನ್ನು ಬಹಳ ಪ್ರೀತಿಯಿಂದ ಹೇಳ್ತೇನೆ. ಎಲ್ಲಿ ಅವಕಾಶಗಳು ಕ್ರಿಯೇಟ್ ಆಗಿದೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಎಲ್ಲೆಲ್ಲಿ ಅವಕಾಶಗಳಿದೆ ಟ್ರೈನರ್ಸ್ಗೆ ನಾನು ಬಹಳ ಪ್ರೀತಿಯಿಂದ ಸ್ನೇಹಿತರು ಹೇಳ್ತಾ ಹೋಗ್ತೇನೆ. ತಾವು ಇದನ್ನ ಗಮನಿಸಬೇಕು ಅಂತ ವಿನಂತಿ ಮಾಡ್ಕೊಳ್ಳುವಂತದ್ದು. SSC ಬೋರ್ಡ್ನವರು ರಿಸಲ್ಟ್ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಬೇಕು ಅಂತ ಹೇಳ್ತಾರೆ. ನಮ್ಗೆ ಟ್ರೈನಿಂಗ್ ಬೇಕು, ತರಬೇತಿ ಬೇಕು, ನಾವು ಹಣ ಕೊಡ್ಲಿಕ್ಕೆ ರೆಡಿ ಇದ್ದೇವೆ, ರಿಸಲ್ಟ್ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಯಾವ ಜಿಲ್ಲೆ ರಿಸಲ್ಟ್ ಕಡಿಮೆ ಇದೆ 18 ಜಿಲ್ಲೆಗಳನ್ನ ಮಾರ್ಕ್ ಮಾಡಿ ಇಟ್ಟಿದ್ದಾರೆ. ಫಂಡ್ ಇದೆ, ಡೆಪಾಸಿಟ್ ಇದೆ. ಆ ಫಂಡ್ ಅನ್ನ ಬಳಸಿಕೊಂಡು ಜೆಸಿ ಅವರು ಬಹಳ ಒಳ್ಳೆ ತರಬೇತಿಗಳನ್ನ ಮಾಡಬಹುದು. ಕಳೆದ 5-6 ವರ್ಷಗಳಿಂದ ನಾನು 25,000 SSC ಮಕ್ಕಳಿಗೆ ಪ್ರತಿ ವರ್ಷ ತರಬೇತಿಗಳನ್ನ ಮಾಡ್ತಾ ಇದ್ದೇನೆ. ಈ ಫಂಡ್ ಅನ್ನ ಬಳಸಿಕೊಂಡು ಯಾವುದೇ ಟ್ರೈನರ್ ಬಳಸ್ಕೋಬಹುದು, ಮಾಡ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಕರಾವಳಿಯಲ್ಲಿ ಇರ್ತಕ್ಕಂಥ ಮಂಗಳೂರು ಯೂನಿವರ್ಸಿಟಿನಲ್ಲಿ 193 ಕಾಲೇಜಸ್ಗಳಿದೆ. 92,000 ಡಿಗ್ರಿ ಮಕ್ಕಳಿದ್ದಾರೆ. 92,000 ಡಿಗ್ರಿ ಮಕ್ಕಳಿದ್ದಾರೆ. ಅಕ್ಷತಾ 193 ಕಾಲೇಜಸ್ಗಳಿದೆ. ಎಲ್ಲ ಕಾಲೇಜಲ್ಲಿ ಕೂಡ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪಾಯಿಂಟ್ಗಳನ್ನು ಇಟ್ಟಿದ್ದಾರೆ, ಅದನ್ನ ಕೋ ಕರಿಕುಲರ್ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಪಾಯಿಂಟ್ ಸಿಸ್ಟಮ್ ಅನ್ನ ಮಾಡಿದ್ದಾರೆ. ಸರ್, ನಮ್ಗೆ ಅವಕಾಶಗಳಿದೆ, ನಾವು ಅದನ್ನ ಬಳಸ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳುವಂತ. ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿತು, ಮೊನ್ನೆ ಹೊರಡಿಸಿರ್ತಕ್ಕಂಥ ಆದೇಶ, ಎಲ್ಲ ಹೈಸ್ಕೂಲ್ ಕೂಡ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಆಗಬೇಕು, ಕ್ಯಾರಿಯರ್ ಗೈಡೆನ್ಸ್ ಆಗಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ, ಫಂಡ್ ಇಟ್ಟಿದ್ದಾರೆ. ಎಲ್ಲ ಹೈಸ್ಕೂಲ್ ಮತ್ತು ಕಾಲೇಜಸ್ಗಳಲ್ಲಿ, PU ಕಾಲೇಜಸ್ಗಳಲ್ಲಿ ಕ್ಯಾರಿಯರ್ ಗೈಡೆನ್ಸ್ ಕಾರ್ಯಕ್ರಮ ಬೇಕು ಅಂತ ಫಂಡ್ ಡೆಪಾಸಿಟ್ ಮಾಡಿದ್ದಾರೆ. ಟ್ರೈನರ್ಸ್ಗಳು ಬೇಕಾಗಿದ್ದಾರೆ. ಜೆಸಿಗಿಂತ ಅದ್ಭುತವಾಗಿ ಇದನ್ನು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದನ್ನು ಮಾಡಬೇಕು ಅಂತ ಹೇಳುವಂತದ್ದು. ಎಲ್ಲ ಕಡೆ ಕೂಡ ಇವತ್ತು ಕ್ರೈಸಿಸ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಪೇರೆಂಟ್ ಎಜುಕೇಶನ್ ಪ್ರೋಗ್ರಾಮ್ಸ್ಗಳು, ತರಬೇತಿ ಕೊಡುವಂತ ಸ್ನೇಹಿತರೆ, ಪೇರೆಂಟ್ಸ್ ಕೊಡುವಂತದ್ದು, ಹದಿಹರೆಯದ ತರಬೇತಿ ಕೊಡುವಂತದ್ದು. ಅದಕ್ಕೆ ಆರೋಗ್ಯ ಇಲಾಖೆ ಡೆಪಾಸಿಟ್ ಮಾಡಿದ ಹಣವನ್ನ ತರಬೇತಿ ಬೇಕು ಅಂತ ಹೇಳ್ತಾರೆ. ಟ್ರೈನರ್ ಸಿಗ್ತಾ ಇಲ್ಲ ಸರ್. ಈ ಕೆಲಸವನ್ನ ಜೆಸಿಗಿಂತ ಅದ್ಭುತ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದನ್ನ ಮಾಡಬೇಕು ಅಂತ ವಿನಂತಿ ಮಾಡ್ಕೋತೇನೆ. ನನ್ನ ಪ್ರೀತಿ ಬಂಧುಗಳೇ, ಶಾಲಾ ಕಾಲೇಜಲ್ಲಿ ಇವತ್ತು ತರಬೇತಿ ಬೇಕು ಅಂತ ಬಹಳ ಅದ್ಭುತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇದನ್ನ ಮಾಡಬೇಕು, ಬಹಳ ಚೆನ್ನಾಗಿ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಕೌನ್ಸಿಲಿಂಗ್ ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇದೆ. ಒಬ್ಬ ಟ್ರೈನರ್ ಕೌನ್ಸಿಲಿಂಗ್ ಕೋರ್ಸ್ ಅನ್ನ ಕೂಡ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ತರಬೇತುದಾರರು ಬುಕ್ಸ್ ಗಳನ್ನು ಬರೀಬೇಕು ಅಂತ ರಿಕ್ವೆಸ್ಟ್ ನಂದು, ಅಂಕಣಗಳನ್ನ ಬರೀಬೇಕು ಅಂತ ರಿಕ್ವೆಸ್ಟ್ ನಮ್ದು. ಚೇತನ್ ರಾಮ್ ಅವರು ಮಾಡಿದ ಹಾಗೆ ಪುಸ್ತಕವನ್ನು ಬಿಡುಗಡೆ ಮಾಡುವಂತದ್ದು, ಕ್ಯಾಸೆಟ್ ಹೊರಗೆ ತರುವಂತದ್ದು, LED ಹೊರಗೆ ತರುವಂತದ್ದು, CD ಸಹಿತ ಮಾಡುವಂತದ್ದು, ಈ ಕೆಲಸಗಳನ್ನ ಮಾಡಬೇಕು ಅಂತ ಹೇಳುವಂತದ್ದು. ನೆನಪು ಮಾಡ್ಕೊಳ್ಳಿ, ಮಿಡ್ ಕಾನ್ಫರೆನ್ಸ್ಗೆ ಮೊನ್ನೆ ಚೇತನ್ ರಾಮ್ ಸರ್ ಬಂದ ಒಂದು ಸಲಹೆಗಳನ್ನ ಕೊಟ್ಟರು. ಎಷ್ಟು ಅದ್ಭುತ ನೋಡಿ, ಮಾಡ್ಲಿಕ್ಕಾಗತ್ತೆ ನಮ್ಮ ಕೈಲಿ ನೋಡಿ.
ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ, ಎವ್ರಿ ಟ್ರೈನರ್ ಇಸ್ ಕೆಪಬಲ್. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಟ್ರೈನರ್ ಕೂಡ ಕೆಪಬಲ್ ಆಗಿದ್ದೀರಿ, ಶಕ್ತಿ ಸಂಪನ್ಮೂಲ ನಮ್ಮ ಹತ್ರ ಇದೆ. ಮಾಡ್ಬೇಕ ಸಂಗತಿ ಏನು ಅಂತ ಹೇಳಿದ್ರೆ, ಒಂದು ಸಣ್ಣ ಸಣ್ಣ 3 ನಿಮಿಷಗಳ ವಿಡಿಯೋಗಳು, ರೋಹನ್ ಸರ್ 3 ಮಿನಿಟ್ಸ್ ನ ಸಣ್ಣ ಸಣ್ಣ ವಿಡಿಯೋಗಳು, ಮುಂಜಾನೆಯ ಮಾತು. ಬೆಳಿಗ್ಗೆ ನಿಮ್ಮ ಮೊಬೈಲ್ ಅನ್ನ ಆನ್ ಮಾಡಿದಾಗ ಒಬ್ಬ ಜೆಸಿ ಟ್ರೈನರ್ ಮಾತಾಡಬೇಕು. 3 ಮಿನಿಟ್ಸ್ 4 ಮಿನಿಟ್ಸ್ ಒಬ್ಬ ಜೆಸಿ ಟ್ರೈನರ್ ಮಾತಾಡುವಂತ ವಿಡಿಯೋ ಮುಂಜಾನೆಯ ಮಾತು ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇದೆ. ಹರಿಣಾಕ್ಷಿ, ನಾವು ಇದನ್ನ ಮಾಡಬೇಕು ಅಂತ ಡಿಮಾಂಡ್ ನಂದು. ಮಾಡಬೇಕು. ಒಬ್ಬ ಟ್ರೈನರ್ನ ಮಾತುಗಳನ್ನ ಪ್ರತಿಯೊಬ್ಬ ಜೆಸಿ, ಪ್ರತಿಯೊಬ್ಬ ನಾಗರಿಕ ಕೂಡ ಬೆಳಿಗ್ಗಿನ ಹೊತ್ತು ಕೇಳಬೇಕು ಅಂತ ನಂಗೆ ಆಸೆ ಇದೆ. ನಾವು ಸೋಷಿಯಲ್ ಮೀಡಿಯಾವನ್ನ ಬಹಳ ಇಫೆಕ್ಟಿವ್ ಆಗಿ ಬಳಸ್ಕೋಬೇಕು ಅಂತ ಆಸೆ ಇದೆ. ಯೂಟ್ಯೂಬ್ ಅಲ್ಲಿ ಇವತ್ತು ಟೆಡ್ ಟಾಕ್ ಬಹಳ ಜನಪ್ರಿಯವಾಗ್ತಾ ಇದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಏರಿಯಾ ಅದು. ಟೆಡ್ ಟಾಕ್ ಅಲ್ಲಿ ಲೆಜೆಂಡ್ಸ್ಗಳು ಬಂದು ಮಾತಾಡ್ತಾರೆ. ಲೆಜೆಂಡ್ಸ್ಗಳು ಅವರ ಬದುಕಿನ ಬಗ್ಗೆ ಮಾತಾಡ್ತಾರೆ. ಸರ್, ಇದನ್ನ ಡೆವಲಪ್ಮೆಂಟ್ ಮಾಡಬೇಕು ನಾವು. ಇವತ್ತು ತುಂಬಾ ಅದ್ಭುತವಾಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ನಮ್ಮಲ್ಲಿ ಬರ್ತಾ ಇದ್ದಾರೆ. ಯೂಟ್ಯೂಬ್ ಅನ್ನ ಬೆಳೆಸುವಂತ ಕೆಲಸಗಳು ಆಗ್ಬೇಕು. ಟೆಡ್ ಟಾಕ್ ಅನ್ನ ಮಾಡುವಂತ ಅರ್ಹತೆ ಇರ್ತಕ್ಕಂಥ ತುಂಬಾ ಜನ ನಮ್ಮ ಟ್ರೈನರ್ಸ್ ಗಳಿದ್ದಾರೆ. ಇದನ್ನ ಬಳಸ್ಕೋಬೇಕು. ಝೋನ್ ಇದನ್ನ ಲೀಡ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ನಾನು ಜರ್ಪಿ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಇಂಥ ಕೆಲಸಗಳು ಆಗ್ಬೇಕು ಅಂತ ಹೇಳುವಂತದ್ದು. ನನ್ನ ಪ್ರೀತಿ ಬಂಧುಗಳೇ, ನಾನಿವತ್ತು ಡೆವಲಪ್ ಆಗಿದ್ದೀನಿ ಅಂತ ತುಂಬಾ ಜನ ಹೇಳ್ತಾರೆ. ನಾನು ಒಪ್ಪುದಿಲ್ಲ ಅದನ್ನ. ತುಂಬಾ ನಂಗೆ ಬೆಳಿಬೇಕು ಅಂತ ಆಸೆ ಇದೆ. ನಾನು ಬೆಳೆದಿರ್ತಕ್ಕಂಥ ಏರಿಯಾ ನಿಮ್ಗೆ ಹೇಳ್ತೇನೆ. ನಿಮ್ಗೆ ಹೇಳಬೇಕು ಅಂತ ನಂಗೆ ಆಸೆ ಇದೆ. ಆಟೋಬಯೋಗ್ರಫೀಸ್ಗಳು, ನಾನು ಓದಿರ್ತಕ್ಕಂಥ ಸಾವಿರ ಆಟೋಬಯೋಗ್ರಫಿಗಳು. ನಾನು ಯಾವಾಗ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ? ಶಾಲೆಯಲ್ಲಿ, ಕಾಲೇಜಲ್ಲಿ ಓದಿಲ್ಲ. ನಾನು ಒಂದು ಪುಸ್ತಕವನ್ನು ಓದಿರ್ಲಿಲ್ಲ. ಶಾಲೆ ಪುಸ್ತಕ ಮಾತ್ರ ಓದ್ತಿದ್ದೆ. ಬಟ್ ಯಾವಾಗ ಟ್ರೈನರ್ ಆದೆ ಓದಿ ಸ್ಟಾರ್ಟ್ ಮಾಡಿದೆ. ಯಾವಾಗ ಟ್ರೈನರ್ ಆದ ಸ್ನೇಹಿತರ ಓದಿ ಸ್ಟಾರ್ಟ್ ಮಾಡಿದೆ, ಒಂದೊಂದು ಪುಸ್ತಕ ನನ್ನ ಮೋಟಿವೇಟ್ ಮಾಡ್ತಾ ಹೋಯ್ತು, ಶೇಕ್ ಮಾಡ್ತಾ ಹೋಯ್ತು, ನನ್ನ ಒಳಗೆ ಜ್ಞಾನವನ್ನು ತುಂಬಿಸ್ತಾ ಹೋಯ್ತು, ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಹಾಯ ಮಾಡ್ತು. ನಾನು ಕೆಲವು ಆಟೋಬಯೋಗ್ರಫಿ ಹೆಸರು ಹೇಳ್ತೇನೆ, ಬರ್ಕೊಳ್ಳಿಕ್ಕೆ ಪುರ್ಸೋತ್ ಕಡಿಮೆ ಆಗ್ಬೋದು ನಿಂಗೆ, ಬಟ್ ಕೇಳ್ತಾ ಹೋಗಿ. ನನ್ನ ಲೈಫ್ ಅನ್ನ ಚೇಂಜ್ ಮಾಡಿದ ಪುಸ್ತಕಗಳು. ನಾನು ಓದಿರ್ತಕ್ಕಂಥ ಅದ್ಭುತವಾದ ಪುಸ್ತಕ ವಿಂಗ್ಸ್ ಆಫ್ ಫೈರ್, ಅಬ್ದುಲ್ ಕಲಾಂ ಬರ್ತಾರೆ. ಅದ್ಭುತವಾದ ಪುಸ್ತಕ ಅದು. ಇಗ್ನೈಟೆಡ್ ಮೈಂಡ್ಸ್, ಹರಿಣಾಕ್ಷಿ ವಾಳ ಜನಪ್ರಿಯ ಪುಸ್ತಕ. ನಮ್ಮ ತರಬೇತುದಾರದನ್ನ ಓದ್ಬೇಕು ಅಂತ ಡಿಮಾಂಡ್ ಮಾಡ್ತೇನೆ. ಧೀರುಭಾಯಿ ಅಂಬಾನಿಯವರ ಧೀರುಭಾಯಿಸಂ ದಿನೇಶ್ ಶರ್ಮತ್ ನಾನು ಓದಿರ್ತಕ್ಕಂಥ ಪುಸ್ತಕ. ಈ ಪುಸ್ತಕ ಓದ್ಬೇಕು ಅಂತ ಡಿಮಾಂಡ್ ಮಾಡ್ತೇನೆ. ಹಾಡು ಹಕ್ಕಿಯ ಕತೆ, ಲತಾ ಅವರ ಅದ್ಭುತವಾಗಿರ್ತಕ್ಕಂಥ ಆಟೋಬಯೋಗ್ರಫಿ ನಾವು ಓದ್ಬೇಕಂತ ಡಿಮಾಂಡ್ ಮಾಡ್ತೇನೆ. ಡೈರ್ ಟು ಬಿ ಗ್ರೇಟ್, ಕಿರಣ್ ಬೇಡಿ ಅವರ ಆತ್ಮಚರಿತ್ರೆ ಪುಸ್ತಕ, ನಾವು ಇದನ್ನು ಓದ್ಬೇಕು ಅಂತ ಡಿಮಾಂಡ್ ಮಾಡ್ತೇನೆ. ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್, ಗಾಂಧೀಜಿಯವರ ಆಟೋಬಯೋಗ್ರಫಿ ಪುಸ್ತಕ, ಪ್ರತಿಯೊಬ್ಬ ಟ್ರೈನರ್ ಕೂಡ ಓದ್ಬೇಕಾದ ಪುಸ್ತಕ, ಓದ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ನನಗೆ ತುಂಬಾ ಪ್ರೇರಣೆ ಕೊಟ್ಟ ಪುಸ್ತಕ ನೆಲ್ಸನ್ ಮಂಡೇಲಾ ಅವರ ಆಟೋಬಯೋಗ್ರಫಿ ಲಾಂಗ್ ವಾಕ್ ಟು ಫ್ರೀಡಮ್. ಪ್ರತಿಯೊಬ್ಬ ನಾಗರಿಕನು ಓದ್ಬೇಕಾದ ಪುಸ್ತಕ ಲಾಂಗ್ ವಾಕ್ ಟು ಫ್ರೀಡಮ್ ಪುಸ್ತಕ ಬರೆದಿರ್ತಕ್ಕ ನೆಲ್ಸನ್ ಮಂಡೇಲಾ. ಲೈಫ್ ಅನ್ನ ಚೇಂಜ್ ಮಾಡತಕ್ಕಂಥ ಪುಸ್ತಕ. ಮಾಲತಿ ಹೊಳ್ಳ ಅವರ ಆಟೋಬಯೋಗ್ರಫಿ ಓದ್ತಾ ಇದೆ, ಡಿಫರೆಂಟ್ ಸ್ಪಿರಿಟ್. ಒಬ್ಬ ಅಂಗವಿಕಲ ಮಹಿಳೆ ಹೇಗೆ ಬದುಕನ್ನು ರೂಪಿಸ್ಕೊಂಡ್ರು, ಓದ್ಬೇಕಾದ ಪುಸ್ತಕ. ಸಚಿನ್ ಅವರ ಆತ್ಮಚರಿತ್ರೆ ಪುಸ್ತಕ ಪ್ಲೇಯಿಂಗ್ ಇಟ್ ಮೈ ವೇ, ಓದ್ಬೇಕಾದ ಪುಸ್ತಕ ಅಂತ ಡಿಮಾಂಡ್ ಮಾಡ್ತೇನೆ. ನಂಗೆ ತುಂಬಾ ಖುಷಿ ಕೊಟ್ಟ ಪುಸ್ತಕ, ನಾನು ಭೇಟಿ ಮಾಡತಕ್ಕಂಥ ಮಹಿಳೆ, ಟಿವಿಯಲ್ಲಿ ಇಂಟರ್ವ್ಯೂ ಮಾಡತಕ್ಕಂಥ ಮಹಿಳೆ ಅರುಣಿಮಾ ಸಿನ್ಹಾ, ಬಾರ್ನ್ ಅಗೇನ್ ಆನ್ ದ ಮೌಂಟೇನ್. ಬಾರ್ನ್ ಅಗೇನ್ ಅಕ್ಷತಾ ಆನ್ ದ ಮೌಂಟೇನ್. ಒಬ್ಬ ಮಹಿಳೆ ಹ್ಯಾಂಡಿಕ್ಯಾಪ್ ಆಗಿದ್ದುಕೊಂಡು ಮೌಂಟ್ ಎವರೆಸ್ಟ್ ಏರಿರ್ತಕ್ಕಂತಹ ಲಿಂಪಿಂಗ್ ಮಹಿಳೆ ಅರುಣಿಮಾ ಸಿನ್ಹಾ ಬರೀತಾರೆ. ಅವರ ಬದುಕಿನ ರೋಚಕ ಕಥೆಗಳನ್ನು ಬರೀತಾರೆ. ಹೇಗೆ ಆತ್ಮವಿಶ್ವಾಸವನ್ನು ಜೋಡಿಸಿಕೊಂಡೆ ಅಂತ ಬರೀತಾರೆ. ಈ ಪುಸ್ತಕ ನಮಗೆ ಮಾರ್ಗದರ್ಶಕವಾಗ್ತದೆ, ದಯವಿಟ್ಟು ಓದ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೇನೆ. MS ಸುಬ್ಬಲಕ್ಷ್ಮಿ ಅವರ ಸುನಾದ ವಿನೋದಿನಿ ಪುಸ್ತಕ ಬಹಳ ಅದ್ಭುತವಾಗಿದೆ. ಎಡಿಸನ್ ನ ಕ್ಯೂಟ್ ಪುಸ್ತಕದ ಬಲ್ಬ್ ತುಂಬಾ ಚೆನ್ನಾಗಿದೆ. ಇಂಥ ಪುಸ್ತಕವನ್ನ ನೀವು ಓದ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ನನ್ನ ಲೈಫ್ ಟರ್ನ್ ಆಗಿರ್ತಕ್ಕಂಥ ಪುಸ್ತಕಗಳು, ದಯವಿಟ್ಟು ಇದನ್ನ ಓದಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ನನ್ನ ಕೇವಲ 3 ವಾಕ್ಯಗಳು ಬಾಕಿ ಉಳಿದಿವೆ, 3 ಮಾತುಗಳು ಬಾಕಿ ಉಳಿದಿವೆ. ಇವತ್ತು ನಾನು ವಿನಂತಿ ಮಾಡ್ಕೊಳ್ತೇನೆ ಝೋನ್ ಪ್ರೆಸಿಡೆಂಟ್ ಸರ್ ಹತ್ರ ಮತ್ತು ಝೋನ್ ಗವರ್ನಿಂಗ್ ಬೋರ್ಡ್ ಹತ್ರ ಮತ್ತು ಸ್ಪೆಷಲಿ ಅಕ್ಷತಾ ಹತ್ರ ಹೇಳಬೇಕು ಅಂತ ನಂಗೆ ಆಸೆ ಇದೆ. ಹೇಳ್ತೇನೆ, ಸತ್ಯ ಹೇಳ್ಬೋದಲ್ಲ? ಸತ್ಯವನ್ನು ಹೇಳ್ಬೋದಲ್ಲ? ಅಭಿಲಾಷ್ ಸರ್ ಸತ್ಯ ಹೇಳ್ಬೋದಲ್ಲ? ನನ್ನ ಕೊನೆಯ ಮಾತಿದು. ನಾನು ಕಳೆದ ವರ್ಷ, ಅದರ ಹಿಂದಿನ ವರ್ಷ 100 ತರಬೇತಿಗಳನ್ನ ಕಂಪ್ಲೀಟ್ ಮಾಡಿದೆ. ಒಂದು ವರ್ಷಕ್ಕೆ 100 ತರಬೇತಿ ಕಂಪ್ಲೀಟ್ ಆಗಿದೆ. ಚಪ್ಪಾಳೆಗೂ ಸಹ ಹೇಳ್ತಾ ಇಲ್ಲ ಮಾತನ್ನು. ಅದರಲ್ಲಿ 20 ತರಬೇತಿಗಳನ್ನ NGOಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು. 20 ಮಾಡಿರ್ತಕ್ಕಂಥದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಿಗೆ, ಲಯನ್ಸ್ಗೆ ಮತ್ತು ರೋಟರಿ ಮಾಡಿರ್ತಕ್ಕಂಥದ್ದು. ಸುಮಾರು 50 ತರಬೇತಿಗಳನ್ನ ಮಾಡಿರ್ತಕ್ಕಂಥದ್ದು ಕಾಲೇಜ್ ಮತ್ತು ಶಾಲೆಗಳಿಗೆ. ಅಭಿಲಾಷ್ ಸರ್, 100ರಲ್ಲಿ 20 NGOಗಳಿಗೆ, 20 ನೆಟ್ವರ್ಕ್ ಕಂಪನಿಗಳಿಗೆ ಮತ್ತು ಲಯನ್ಸ್ ಮತ್ತು ರೋಟರಿಗಳಿಗೆ, 50 ತರಬೇತಿಗಳನ್ನು ಮಾಡಿದ್ದು ಕಾಲೇಜ್ ಮತ್ತು ಶಾಲೆಗಳಿಗೆ,
10 ತರಬೇತಿ ಮಾಡಿರ್ತಕ್ಕಂಥದ್ದು ಜೆಸಿ ಸಂಸ್ಥೆಗೆ, ಜೆಸಿ ಬ್ಯಾನರ್ಗಳಿಗೆ. ಅದರಲ್ಲಿ ಜೆಸಿ ಮೆಂಬರ್ಸ್ಗಳಿಗೆ ಜೆಸಿ ಬ್ಯಾನರ್ ಮಾಡತಕ್ಕಂಥ ಕಾರ್ಯಕ್ರಮ 2 ಮಾತ್ರ. ಜೆಸಿ ಬ್ಯಾನರ್ ಅಲ್ಲಿ ರಾಕೇಶ್ 10 ಕಾರ್ಯಕ್ರಮ ಆಗಿದೆ. ಅದರ ಜೆಸಿ ಬ್ಯಾನರ್ ಅಲ್ಲಿ ಜೆಸಿ ಮೆಂಬರ್ಸಿಗೆ ಆಗಿರ್ತಕ್ಕಂಥ ಕಾರ್ಯಕ್ರಮ 2 ಮಾತ್ರ ಅಂತ ಹೇಳಿದ್ರೆ, ಇಲ್ಲಿ ಥರ್ಸ್ಟ್ ಎಲ್ಲಿದೆ ಅಂತ ಹೇಳಿದ್ರೆ ಜೆಸಿ ಮೆಂಬರ್ಸ್ಗಳಿಗೆ ಹೆಚ್ಚು ತರಬೇತಿ ಕಾರ್ಯಕ್ರಮಗಳು ಆಗಬೇಕು. ತರಬೇತಿ ಸಪ್ತಾಹವನ್ನು ಮೊನ್ನೆ ಬಹಳ ಚಂದ ಮಾಡಿ ಕೊಟ್ಟಿದ್ದೀರಿ, ನಿಮ್ಮನ್ನು ಕಂಗ್ರಾಟ್ಸ್ ಹೇಳ್ತಾ ಇದ್ದೇನೆ. ಬಟ್ ಜೆಸಿ ಮೆಂಬರ್ಸ್ಗಳಿಗೆ ಹೆಚ್ಚು ತರಬೇತಿಗಳಾಗಬೇಕು. ಸ್ವಾಗತ್ನಂತ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಕಂಗ್ರಾಟ್ಸ್ ಹೇಳ್ತೀನಿ ನಿಮ್ಗೆ. ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಆಗ್ಬೇಕಾಗಿತ್ತು, ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ಚೆನ್ನಾಗಿರ್ತಿತ್ತು. ಟ್ರೈನರ್ಸ್ ಅಪ್ಡೇಟ್ ಕಾರ್ಯಕ್ರಮ ಅದ್ಭುತ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಹರೀಶ್ ಅವ್ರು ಒಳ್ಳೆ ತರಬೇತಾರರು ನಂಗೆ ಗೊತ್ತಿದೆ, ಚೆನ್ನಾಗಿ ಮಾಡ್ತಾ ಇದ್ದೀರಿ. ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಆಗ್ಬೇಕಾಗಿತ್ತು. ಸ್ಪೆಷಲಿ ಹೇಳ್ತೇನೆ ಸ್ನೇಹಿತರೆ, ಅಪ್ಡೇಟ್ ಕಾರ್ಯಕ್ರಮ ಮತ್ತು ಸ್ವಾಗತ ಕಾರ್ಯಕ್ರಮಗಳು ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ಹೆಚ್ಚು ಮಂದಿಯನ್ನ ನಮ್ಗೆ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಮಂದಿಯನ್ನ ನಮ್ಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ, ಹೆಚ್ಚು ಮಂದಿಯನ್ನ ಮೋಟಿವೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂತ ನಾ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೇನೆ ಅಥವಾ ಡಿಮಾಂಡ್ ಮಾಡಿಕೊಳ್ಳುತ್ತೇನೆ. ಎಲ್ಲ ಜೆಸಿ ಘಟಕದಲ್ಲಿ ಕೂಡ ಸರ್ ಒಂದು ತರಬೇತಿ CAPP ಅನ್ನ ಕಂಪಲ್ಸರಿ ಮಾಡಿಸ್ಬೇಕು. ಮಿಸ್ಟರ್ ಚೇರ್ಮನ್ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮಾಡಿಸ್ಬೇಕು. ಎಲ್ಲ ಘಟಕದಲ್ಲಿ ಕೂಡ ಸರ್ ಚೇರ್ಮನ್ಶಿಪ್ ನ ಬಗ್ಗೆ ಒಂದು ಅರಿವನ್ನ ಮೂಡಿಸುವ ಕಾರ್ಯಕ್ರಮಗಳಾಗಬೇಕು ಅಂತ ಡಿಮಾಂಡ್ ಮಾಡಿಕೊಳ್ಳುತ್ತೇನೆ. MLAD ಕಾರ್ಯಕ್ರಮವನ್ನು ಜಾಸ್ತಿ ಮಾಡಬೇಕು ಅಂತ ಡಿಮಾಂಡ್ ಮಾಡಿಕೊಳ್ಳುತ್ತೇನೆ. ಈ ವರ್ಷ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ವಲಯಾಧ್ಯಕ್ಷರು ಎಲ್ಲ ವೇದಿಕೆಯಲ್ಲಿ ತರಬೇತಿ ಆಗ್ಬೇಕು ಅಂತ ಹೇಳ್ತಾರೆ. ಟ್ರೈನಿಂಗ್ ಇಸ್ ದ ಬ್ಯಾಕ್ ಬೋನ್ ಅಂತ ಹೇಳ್ತಾರೆ. ನಾನು ಖಂಡಿತವಾಗಿ ಅವರನ್ನು ಸಪೋರ್ಟ್ ಮಾಡ್ತೇನೆ. ಆಗ್ಬೇಕು ಅಂತ ನಂಗೆ ಆಸೆ ಇದೆ, ಖಂಡಿತವಾಗಿ ಮಾಡ್ತಾ ಮುಂದಕ್ಕೆ ಹೋಗೋಣ. ಸುಮಾರು ವರ್ಷಗಳ ಹಿಂದೆ ಶಂಕರ್ಪುರ ಜೆಸಿಸ್ನವರು 25 ತರಬೇತಿಗಳನ್ನ ಮಾಡಿ ಅದ್ಭುತ ಅಂತ ಹೇಳಿದ್ರು. ಆಮೇಲೆ ಪಡುಬಿದ್ರೆ ಇರೋದನ್ನ ಬೀಟ್ ಮಾಡಿದ್ರು, 50 ತರಬೇತಿಗಳನ್ನ ಮಾಡಿದ್ರು. 2 ವರ್ಷಗಳ ಹಿಂದೆ ಮೂಡುಬಿದ್ರೆ ತ್ರಿಭುವನ 50 ತರಬೇತಿಗಳನ್ನ ಮಾಡಿದ್ರು, 50 ಟ್ರೈನಿಂಗ್ ಅನ್ನ ಮಾಡಿದ್ರು. ಈ ವರ್ಷ ನನ್ನ ಮಾತ್ರ ಘಟಕ ಜೆಸಿ ಬೆಳ್ಮಣ್ 94 ತರಬೇತಿಗಳನ್ನ ಪೂರ್ತಿ ಮಾಡಿದ್ದಾರೆ. 100ನೇ ತರಬೇತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಸಾಧ್ಯವಾದ ಹೇಗೆ ಅಂತ ಹೇಳಿದ್ರೆ ಬರೀ ನಮ್ಮ ಘಟಕ ನಾನು ಹೇಳ್ತಾ ಇಲ್ಲ, ಸ್ನೇಹಿತರೆ ಬಂದು ಸಪೋರ್ಟ್ ಮಾಡತಕ್ಕಂಥ ಟ್ರೈನರ್ಸ್ಗಳು ಸರ್ ಯಾವುದೆಲ್ಲ ತರಬೇತಿದಾರರು ಸಪೋರ್ಟ್ ಮಾಡಿದ್ದಾರೆ, 94 ಪೂರ್ತಿ ಮಾಡಿದ್ದಾರೆ. 100ನೇ ತರಬೇತಿ ಕೂಡ ಮಾಡ್ಲಿಕ್ಕೆ ಹೊರಟಿದ್ದಾರೆ. ವಾಮನ್ ಕುಮಾರ್ ಬರ್ಲಿಕ್ಕೆ ಒಪ್ಪಿದ್ದಾರೆ. 100ನೇ ತರಬೇತಿ ಕಾರ್ಯಕ್ರಮನ ವಾಮನ್ ಕುಮಾರ್ ಸರ್ ಅವರ ಮಾಡ್ಬೇಕಾ ಅಂತ ನಮ್ಗೆ ಆಸೆ ಇರ್ತಕ್ಕಂಥದ್ದು. ಇಂಥ ಸಾಧನೆ ಮಾಡಿರ್ತಕ್ಕಂಥ ಎಲ್ಲರನ್ನ ಅಭಿನಂದನೆ ಮಾಡ್ತಾ, ತರಬೇತಿ ಸಮ್ಮೇಳನ ಮಾಡಿರ್ತಕ್ಕಂಥ ಅದ್ಭುತ ಸಮ್ಮೇಳನ ಮಾಡಿರ್ತಕ್ಕಂಥ ಅಕ್ಷತಾ ಅವರೇ ಕಂಗ್ರಾಟ್ಸ್ ಹೇಳ್ತಾ, ಲೀಡ್ ಮಾಡ್ತಾ ಇರ್ತಕ್ಕಂಥ ಅಭಿಲಾಷ್ ಒಬ್ಬ ಒಳ್ಳೆಯ ಮೋಟಿವೇಟರ್ ಅಂತ ಹೇಳುವಂತ ಮಾತನ್ನ ಮತ್ತೆ ಹೇಳ್ತಾ, ಈ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಿರ್ತಕ್ಕಂತಹ ಜೆಸಿ ಕಾರ್ಕಳದ ಎಲ್ಲ ಅಧ್ಯಕ್ಷರಿಗೆ ಪೂರ್ವಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿರ್ತಕ್ಕಂಥ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.